ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗತ್ತು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗತ್ತು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗತ್ತು ಬಸವಣ್ಣ ಜಂಗಮರೂಪನೆ ಬಸವಣ್ಣ ಜಗತ್ತೋದ್ಧಾರಕ ಬಸವಣ್ಣ ಜಂಗಮರೂಪನೆ ಬಸವಣ್ಣ ಜಗತ್ತೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗತ್ತು ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಎಲ್ಲರೊಂದೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ನಿರ್ಗುಣರೂಪನೆ ಬಸವಣ್ಣ ಇಷ್ಟಲಿಂಗ ಬಸವಣ್ಣ ನಿರ್ಗುಣರೂಪನೆ ಬಸವಣ್ಣ ಇಷ್ಟಲಿಂಗ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ ಅಕಾರ ಮಕಾರ ಮೂಲ ಓಂಕಾರ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಪರಮ ಪ್ರಭುವಿನಿ ಬಸವಣ್ಣ ಪತಿತ ಪಾವನನೆ ಬಸವಣ್ಣ ಪರಮ ಪ್ರಭುವಿನಿ ಬಸವಣ್ಣ ಪತಿತ ಪಾವನ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವಭಯತಾರಕ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವಭಯತಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗತ್ತು ಬಸವಣ್ಣ ಶಂಕರ ನೀನೆ ಬಸವಣ್ಣ ಶಂಕರ ನೀನೆ ಬಸವಣ್ಣ ಶಂಕರ ನೀನೆ
ಬಸವಣ್ಣ ಶಂಕರ ನೀನೆ ಬಸವಣ್ಣ ಮಂಕು ಮಾನವರ ಮದವನ್ನು ಹರಿಸಿದ ಮಹಾದೇವ ನೀನೆ ಬಸವಣ್ಣ ಮಂಕು ಮಾನವರ ಮದವನ್ನು ಹರಿಸಿದ ಮಹಾದೇವ ನೀನೆ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಶರಣರ ಹೃದಯ ನಿವಾಸನೆಯನ್ನ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತೆ ಭಕ್ತಿ ಭಿಕ್ಷೆಯ ನೀಡಿಸಲು ಹೆಣ್ಣಮ ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲಾ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶ್ರೀಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ
ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ ಈ ನಾಡಿನ ನೆಲ ಜನವನ್ನ ಪರಮ ಪವಿತ್ರವನ್ನಾಗಿ ಮಾಡಿದ ಮಹಾನ್ ತಪಸ್ವಿ ಶಿವಲಿಂಗೇಶ್ವರರನ್ನು ಶರಣ ಶಿವಲಿಂಗೇಶ್ವರರನ್ನು ಶ್ರೀ ಗುರು ಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಬಹಳ ಪಾವನ ಕ್ಷೇತ್ರ ಖಂಡೇಶ್ವರ ಮತ್ತು ಸಂಗಮೇಶ್ವರನ ದೇವಸ್ಥಾನ. ಮಹಾದ್ವಾರದ ಲೋಕಾರ್ಪಣೆ, ಕಳಸಾರ್ಪಣ, ಅಕ್ಕ ಮಹಾದೇವಿ ಮತ್ತು ನಂದಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಬಸವ ಪುರಾಣ. ಇದರ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ನತಮಸ್ತಕನಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಅಪ್ಪಗಳವರ ಶ್ರೀಪಾದಗಳನ್ನು ನತಮಸ್ತಕನಾಗಿ ಸಂಗೀತ ಬಳಗವೇ, ಈ ದೇವಸ್ಥಾನದ ಎಲ್ಲ ಕಮಿಟಿಯ ಪದಾಧಿಕಾರಿಗಳವರೇ, ಊರಿನ ಎಲ್ಲ ಗುರು ಹಿರಿಯರೇ, ಸುತ್ತಮುತ್ತ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತರೇ, ಶರಣರೇ, ತಾಯಂದಿರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. ಶರಣ ಶರಣಾರ್ಥಿರವ, ತಮಗೂ ಶರಣ ಶರಣಾರ್ಥಿರಪ್ಪ. ಆನಂದದಿಂದ ಬಸವ ಪುರಾಣ ಹೇಳೋದು, ಆನಂದದಿಂದ ಬಸವ ಪುರಾಣ ಕೇಳೋದು. ಪಾತ್ರೆ ಹೊಲಸಾತು ಅಂತಂದ್ರ ನೀರಿನ ಸಂಪರ್ಕ ಬಂತು ಅಂತಂದ್ರ ಅದು ಪಾತ್ರೆ ಹೆಂಗ ಸ್ವಚ್ಛ ಆಗ್ತದ, ನಮಗೂ ಕೂಡ ಈ ಸಂಸಾರ ಅನ್ನೋದು ಮುಸುರಿ ಮೆತ್ಕೊಂಡಿರ್ತದೆ. ಬಸವ ಪುರಾಣದೊಳಗ ಜ್ಞಾನ, ಅರಿವು, ಶರಣರ 4 ನುಡಿಗಳು ಎಂಬತಕ್ಕಂಥ ಒಂದು ಜಲ ನಮ್ಮೆಲ್ಲರನ್ನ ಪವಿತ್ರವನ್ನಾಗಿ ಮಾಡ್ತದೆ. ಹೀಗಾಗಿ ಆನಂದದಿಂದ ಹೇಳೋದು, ಆನಂದದಿಂದ ಕೇಳೋದು. ಕೊಂಬಿನ ಮೇಲಿನ ಮರ್ಕಟನಂತೆ ಲಂಘಿಸುವುದೆನ್ನ ಮನವು. ಬಸವಣ್ಣ ಅವರು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಕೊಂಬಿನ ಮೇಲನ ಮಂಗದಂತೆ ಲಂಘಿಸುವುದೆನ್ನ ಮನವು. ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು, ಬಂದಲ್ಲಿ ಬಂದಲೀಯದೆನ್ನ ಮನವು. ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದಲ್ಲಿ ಭ್ರಮರವಾಗಿರಿಸು. ಎಲ್ಲರ ಲಕ್ಷ್ಯ ಈ ಕಡೆನೇ ಐತಲ್ರಪ್ಪ. ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರ. ಪರಮಾತ್ಮನ ಅದ್ಭುತವಾಗಿರ್ತಕ್ಕಂತಹ ಪ್ರಪಂಚ ಇದು. ಈ ಅದ್ಭುತವಾದ ಪ್ರಪಂಚದಲ್ಲಿ ಇರ್ತಕ್ಕಂಥ ಜೀವಿಗಳೇನು ಸಾಮಾನ್ಯರೇ ಅಲ್ಲ, ಅವರೂ ಕೂಡ ಅದ್ಭುತವೇ ಅಲ್ಲ. ಎಂಥ ಸುಂದರವಾಗಿರತಕ್ಕಂಥ ಈ ದೇಹಗಳನ್ನ ಆ ಪರಮಾತ್ಮ ನಿರ್ಮಾಣ ಮಾಡ್ಯಾನ. ಎಷ್ಟು ಸುಂದರ ಆದ, ಎಷ್ಟು ಶಕ್ತಿಯುತ ಆದ. ವಿಚಾರ ಮಾಡಾಕ ಮಿದುಳು ಕೊಟ್ಟಾನ.
ಒಳ್ಳೊಳ್ಳೆಯ ವಿಷಯಗಳನ್ನ ಇಟ್ಕೊಳ್ಳಾಕ ಮನಸ್ಸು ಕೊಟ್ಟಾನ, ಎಲ್ಲರನ್ನ ಪ್ರೀತಿ ಮಾಡಾಕ ಹೃದಯ ಕೊಟ್ಟಾನ. ಏನು ಕೊಟ್ಟಿಲ್ಲ ಪರಮಾತ್ಮ, ಎಲ್ಲವನ್ನೂ ಕೊಟ್ಟಾನ. ಆದ್ರೆ ಇದು ಅಷ್ಟೇ ಅದ್ಭುತ ಆದ, ಬಹಳ ಅದ್ಭುತ. ಭೂತವ ಕೂಡಿ ಅದ್ಭುತವಾಯಿತು ಅಂತರ ಅಲ್ಲಮ ಪ್ರಭುದೇವರು. ಈ ಶರೀರ ಒಂದು ಅದ್ಭುತ. ಈ ಶರೀರದೊಳಗಡೆ ಇರತಕ್ಕಂತ ಹೃದಯ ಅದ್ಭುತ. ಈ ಶರೀರದಲ್ಲಿ ಇರತಕ್ಕಂತ ಮೆದುಳು ಅದ್ಭುತ. ಎಲ್ಲಕ್ಕಿಂತ ಅದ್ಭುತ ಅಂತಂದ್ರ ಒಳಗಿರತಕ್ಕಂಥ ಮನಸ್ಸು. ಮಿದುಳು ಎಲ್ಲದ ಅಂತಂದ್ರ ತೋರ್ಸಾಕ ಬರ್ತದ, ಹೃದಯ ಎಲ್ಲದ ಅಂತಂದ್ರ ತೋರ್ಸಾಕ ಬರ್ತದ, ಹೊಟ್ಟೆಯಾಗಿನ ಕರುಳು ಎಲ್ಲದವ ಅಂದ್ರೂ ಕೂಡ ಅದನ್ನ ತೋರ್ಸಾಕ ಬರ್ತದ. ಆದ್ರ ಒಂದು ಬಹಳ ವಿಚಿತ್ರ ಇಟ್ಟನ ಪರಮಾತ್ಮ ಮನಸ್ಸು. ಆ ಮನಸ್ಸು ಎಲ್ಲಿ ಅದ ಅಂತ ತಿಳ್ಕೊಂಡು ಇವತ್ತಿಗೂ ಕೂಡ ಯಾವ ವಿಜ್ಞಾನಿಗೂ ಕೂಡ ಕಂಡು ಹಿಡಿಯಕ ಆಗಿಲ್ಲ. ಮನಸ್ಸು ಬಹಳ ವಿಚಿತ್ರ ಅದ, ಬಹಳ ಅದ್ಭುತ ಅದ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಗ. ಏನೇ ಒಳ್ಳೆಯದು ನಡೆದದ ಅಂತಂದ್ರ ಮನಸ್ಸ ಕಾರಣ ಅದ. ಏನ ಕೆಟ್ಟದು ನಡೆದದಂದ್ರೂ ಕೂಡ ಮನಸ್ಸ ಕಾರಣ ಅದ. ಸ್ವಲ್ಪ ವಿಚಾರ ಮಾಡ್ರಿ, ಆ ಮನಸ್ಸಿನ ಸ್ವಭಾವ ಹೆಂಗದ. ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನ. ಈ ಮನಸ್ಸನ್ನ ಮಂಗಕ್ಕೆ ಹೋಲಿಸಿದ್ರ, ಗಿಡದಲ್ಲಿ ಇರ್ತಕ್ಕಂಥ ಒಂದು ಟೊಂಗೆ ಮೇಲೆ ಇರತಕ್ಕಂಥ ಮಂಗ. ಸ್ವಲ್ಪ ವಿಚಾರ ಮಾಡಿ, ಮಂಗ ಒಂದೇ ಟೊಂಗೆ ಮೇಲೆ ಇರ್ತದೇನು? ಒಂದೇ ಗಿಡದಾಗಿರ್ತದೇನು? ಈ ಟೊಂಗೆಯಿಂದ ಆ ಟೊಂಗೆಗೆ, ಆ ಮರದಿಂದ ಇನ್ನೊಂದು ಮರಕ್ಕೆ, ಆ ಮಾಳಿಗೆಯಿಂದ ಇನ್ನೊಂದು ಮಾಳಿಗೆಗೆ, ಈ ಫಲದಿಂದ ಮತ್ತೊಂದು ಫಲಕ್ಕೆ. ಬರೀ ಓಡ್ತಾನ ಇರ್ತದ, ಜಿಗಿತಾನ ಇರ್ತದ. ಒಂದಲ್ಲ ಎರಡಲ್ಲ ನಾನಾ ರೀತಿಯ ತುಂಟತನ ಅದು ಮಾಡ್ಕೊಂತನ ಇರ್ತದ. ಅದಕ್ಕ ಈ ಮನಸ್ಸು ಬಹಳ ಚಂಚಲ. ಮನಸ್ಸಿನ ಸ್ವಭಾವ ಇದ್ದಂಗ ಇರುವುದಿಲ್ಲ, ಇದ್ದಲ್ಲಿ ಇರುವುದಿಲ್ಲ. ಬೆಳಿಗ್ಗೆ ಬೇಗ ಏಳಬೇಕು ಅಂತ ತಿಳ್ಕೊಂಡು ಅಲಾರಾಮ್ ಇಡು ಅಂತ ಮನಸ್ಸು ಹೇಳುತ್ತದ. ಇಟ್ಟಿರ್ತೀರಿ, ತನ್ನ ಸಮಯ ಆದ ಕೂಡಲೇ ಅದು ಗಂಟಿ ಹೊಡಿತದ. ಎಚ್ಚರ ಆಗ್ತದ ಖರೆ, ಮತ್ತೇನ್ ಮಾಡ್ತೀವಿ, ಅದಕ್ಕೆ ಬಂದ್ ಮಾಡಿ ಮಲ್ಕೊಂಡು ಬಿಡ್ತೀವಿ. ಅಲಾರಾಮ ಇಡು ಅಂತ ತಿಳ್ಕೊಂಡು ಹೇಳಿದ್ದು ಮನಸ್ಸ. ಎದ್ದೇನು ಮಾಡೋದೈತಿ ಬಿಡು ಅಂತ ತಿಳ್ಕೊಂಡು ಮತ್ತೆ ಮಲಗಿಸುವುದು ಮನಸ್ಸ. ಓದಬೇಕು ಅಂತ ಕೈಯಾಗ ಪುಸ್ತಕ ಹಿಡಿದಿರ್ತೀವಿ, 4-5 ಲೈನ್ ಓದಿರುವುದಿಲ್ಲ. ಪುಸ್ತಕ ಬಿಡ್ತೀವಿ, ಮೊಬೈಲ್ ಹಿಡಿತೀವಿ, ಒಂದೇ ಸವನ ತಿಕ್ಕೆ ತಿಕ್ತೀವಿ. ಪುಸ್ತಕ ಹಿಡಿಸಿದ್ದು ಮನಸ್ಸ, ಪುಸ್ತಕ ಬಿಡಿಸಿದ್ದು ಮನಸ್ಸ. ಗಂಡ ಮಠಕ್ಕೆ ಬಂದ, ಯಾಕೋ ತಮ್ಮ ಇವತ್ತು ಮಠದ ಕಡೆ ಬಂದಿಯಲ್ಲ? ಏನದ ಬಿಡ್ರಿ ಅಪ್ಪರ ಈ ಸಂಸಾರಗಳ, ಏನು ಹೆಂಡತಿ ಕಾಟ, ಮಕ್ಕಳ ಕಾಟ, ಸಂಸಾರದೊಳಗ ಏನು ಇಲ್ಲ ನೋಡ್ರಿಪ್ಪ. ನಿಮ್ಮಂಗಿರೋದು ಬಹಳ ಪಾಡ ಅಂತ ತಿಳ್ಕೊಂಡು ಮಠಕ್ಕೆ ಬಂದೇನ್ರಿ. ಬಹಳ ಚಲೋ ಆತು, ನನಗೂ ಯಾರು ಇದ್ದಿದ್ದಿಲ್ಲ, ನನ್ನ ಜೊತೆಗ ಇರು. ಸಾಯಂಕಾಲ ಆತು, ನಡೆದ
ಏನೋ ತಮ್ಮ ಎಲ್ಲಿಗೆ ನಡೆದಿ? ಮನೆಗೆ ನಡೆದಿನ್ರಿ ಅಪ್ಪಾರ. ಮತ್ತ ಸಂಸಾರ ಬ್ಯಾಸರ ಆಗೈತಿ, ಏನೂ ಇಲ್ಲ ಅಂತ ತಿಳ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿ, ಮತ್ತ್ಯಾಕೆ ಮನೆಗೆ ನಡೆದಿ? ಮನೆ ಬಿಟ್ಟು ಮಠಕ್ಕೆ ಕರ್ಕೊಂಡು ಬಂದಿದ್ದು ಮನಸ್ಸ, ಮತ್ತ ಮಠ ಬಿಟ್ಟು ಮನೆಗೆ ಕರ್ಕೊಂಡು ಹೋಗತ್ತಿದ್ದು ಮನಸ್ಸ. ನಮ್ಮ ಅಕ್ಕಂಗಿಯರು ವಿಚಾರ ಮಾಡ್ತಾರ, ಮನೆಯಾಗ ಗಂಡ, ಅತ್ತಿ, ಮಾವ, ನೆಗಣ್ಣಿ, ಮೈದುನ ಎಲ್ಲರ ಜೊತೆಗೆ ಆರಾಮ ಇರ್ಬೇಕು, ನಕ್ಕಂತ ಇರ್ಬೇಕು ಅಂತ ವಿಚಾರ ಮಾಡ್ತಾರ. ಮತ್ತ ಮರುಗಳಿಗೆಯೊಳಗ ನನ್ನ ಗಂಡ ಎಲ್ಲಿ ತನಕ ನೀವು ಮನಿ ಬ್ಯಾರಿ ಮಾಡೋದಿಲ್ಲ ಅಲ್ಲಿ ತನಕ ನಾನು ಮನಿಗ ಬರುವುದಿಲ್ಲ ಅಂತ ತಿಳ್ಕೊಂಡು ಹೇಳೋದು ಮನಸ್ಸ. ಪಾಪ ಬಂದ ಮಠಕ್ಕ, ಅಪ್ಪರ ಓಸಿ ಆಡಿ 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 ಎಲ್ಲ ಕಳ್ಕೊಂಡಿನ್ರಿ. ಹೊಲ ಕಳ್ಕೊಂಡಿನಿ, ಮನಿ ಕಳ್ಕೊಂಡಿನಿ, ಹೆಂಡತಿ ಕೊಳ್ಳಾಗಿರ್ತಕ್ಕಂತ ತಾಳಿ ಸಹಿತ ಮಾರಿನಿ, ಅದಕ್ಕೆ ಏನೋ ಬ್ಯಾಡ ಅಂತ ತಿಳ್ಕೊಂಡು ಇವತ್ತು ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಬೇಕು ಅಂತ ಬಂದಿದ್ರಿ ಅಪ್ಪಾರ. ಇನ್ನು ಮುಂದೆ ನಾವು ಹೊಸಿನ ಆಡೋದಿಲ್ಲ. ಗುರುಗಳಿಗೆ ಬಹಳ ಖುಷಿ ಆಯ್ತು. ಎಂಥ ಪುಣ್ಯದ ಕೆಲಸ ಮಾಡಕತ್ತೇವ್ ತಮ್ಮ, ನಿನ್ನ ಮನೆತನ ಉಳಿಯೋ ಕೆಲಸ ಮಾಡಕತ್ತಿಲ್ಲ, ಬಹಳ ಚಲೋ ಆತು. ತಗೋ ಈ ಕಲ್ಸಕ್ರಿ ತಗೋ, ಇನ್ನು ಮುಂದ ಆನಂದ ಇರೂಪ, ಇನ್ನು ಮುಂದೆ ಅಂತ ಕೆಲಸ ಮಾಡಬೇಡ ಅಂತ ತಿಳ್ಕೊಂಡು ಗುರುಗಳು ಕಲ್ಸಕ್ರಿ ಕೊಟ್ಟರು. ಕಲ್ಸಕ್ರಿ ನೋಡ್ತಾನ, ಇವತ್ತು ಯಾಕೆ ಚಾನ್ಸ್ ಹತ್ತಿರಬಾರ್ದು ಅಂತ ತಿಳ್ಕೊಂಡು ಆ ಕಲ್ಸಕ್ರಿ ಒಂದು ಎಣಸಾಕ ಶುರು ಮಾಡ್ದ. ಕಲ್ಸಕ್ರಿ ಕಾಳ ಒಂದು ಎಣಸಾಕ ಶುರು ಮಾಡ್ದ. ಯಾಕ ತಮ್ಮ ಕಲ್ಸಕ್ರಿ ಎಣಸಾಕತ್ತಿ? ಇದೊಂದಿಟ್ಟು ಹಚ್ಚಿ ನೋಡ್ತೀನ್ರಿ. ಮನಸ್ಸು ನೋಡ್ರಿ, ನಿಮ್ಮ ತಪ್ಪಲ್ಲ, ಒಳಗಿರ್ತಕ್ಕಂಥ ಮನಸ್ಸಿನ ದೌರ್ಬಲ್ಯ ಇದು. ರಾಮಾಯಣ ಪ್ರವಚನ ನಡೆದಿತ್ತು. ರಾಮ ಎಷ್ಟು ಒಳ್ಳೆಯ ಮನುಷ್ಯ, ಎಷ್ಟು ಆದರ್ಶ ಪುರುಷ ಅಂತ ತಿಳ್ಕೊಂಡು ಪ್ರವಚನದೊಳಗೆ ಹೇಳ್ತಿದ್ರು. ರಾವಣ ಎಂಥ ಕೆಟ್ಟ ಕೆಲಸ ಮಾಡ್ದ, ಸೀತಾನ ಎತ್ಕೊಂಡು ಹೋದ, ಲಂಕಾದೊಳಗೆ ಇಟ್ಟ. ಅವನಿಗೆ ಎಲ್ಲರೂ ಅವ ಮಾಡಿರ್ತಕ್ಕಂಥ ಕೆಲಸ ನೋಡಿ ಅವನಿಗೆ ರಾಕ್ಷಸ ರಾಕ್ಷಸ ಅಂತ ಕರೆಯಕತ್ತರು. ರಾಮನಿಗೆ ದೇವರು 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 ಅಂತ ಕರೆಯಕತ್ತರು. ಯಾವಾಗ ಪ್ರವಚನ ಮುಗೀತು, ಕಮಿಟಿಯವರು ಪ್ರವಚನ ಕೇಳಾಕ ಬಂದವರಿಗೆ ಅಂತಾರ, ನೋಡ್ರಿ ನಾವೀಗ 2 ಮೂರ್ತಿ ತರ್ತೀವಿ, ಒಂದು ರಾಮಂದದ ಒಂದು ರಾವಣಂದದ ಅಂತ ತಿಳ್ಕೊಂಡು ಸ್ಟೇಜ್ ಮೇಲೆ 2 ಮೂರ್ತಿ ತಂದಿಟ್ರು. ಈ ಕಡೆ ರಾಮಂದು, ಈ ಕಡೆ ರಾವಣಂದು. ಅವ್ರಂತಾರ, ರಾಮನ ಮೂರ್ತಿ ಕಟಗಿದದ, ರಾವಣನ ಮೂರ್ತಿ ಬಂಗಾರದ್ದದ. ನಾವು ಲೈಟ್ ಆಫ್ ಮಾಡ್ತೀವಿ, ನಿಮಗೆ ಯಾವ ಮೂರ್ತಿ ಬೇಕು ಆ ಮೂರ್ತಿ ತಗೋರಿ ಅಂತ ತಿಳ್ಕೊಂಡು ಹೇಳಿದ್ದೆ ತಡ, ಲೈಟ್ ಆಫ್ ಮಾಡಿದ್ದೆ ತಡ. ಎಲ್ಲರೂ ರಾವಣನ ಕಡೆಗೆ ಹೋದ್ರೆ ಹೊರತು ರಾಮನ ಕಡೆಗೆ ಒಬ್ಬರು ಕೂಡ ಬರಲಿಲ್ಲ. ಯಾಕ? ಈ ಮನಸ್ಸ ರಂಜನೆಯ ಕಡೆಗೆ ಓಡ್ತದ. ಯಾವುದು ನಮಗೆ ಕ್ಷಣಿಕವಾಗಿರ್ತಕ್ಕಂಥ ಸುಖ ಕೊಡ್ತದ ಅದ್ರ ಕಡೆಗೆನೆ ಓಡ್ತದ ಹೊರತು ಯಾವುದು ಒಳ್ಳೇದದ ಅದ್ರ ಕಡೆಗೆ ಈ ಮನಸ್ಸ ಓಡೋದಿಲ್ಲ. ಮನಸ್ಸಿನ ಸ್ವಭಾವ ಏನದ ಅಂತಂದ್ರ, ಹೆಂಗ ತೆಗ್ಗ ಇದ್ದ ಕಡೆಗೆ ನೀರು ಓಡ್ತದ, ಹಂಗ ಕ್ಷಣಿಕವಾಗಿರ್ತಕ್ಕಂಥ ಸುಖ ಯಾವುದು ಕೊಡ್ತದ ಅದ್ರ ಕಡೆಗೆ ಈ ಮನಸ್ಸು ಓಡ್ತದ. ಹಿಪ್ಪರಿಗೆ ಸಂತಿ ಯಾವಾರ್ಯಪ್ಪ? ನಾವು ಸಣ್ಣವರಿದ್ದಾಗ ಮಂಗಳವಾರ ಇತ್ತು, ಅದ ಇರ್ಬೇಕು ಅಂತ ನಾ ತಿಳ್ಕೊಟ್ಟು. ಸುಮ್ಮನ ನಾವು ನೀವು ಕೂಡಿ ಇವತ್ತು ಸಂತಿಗೆ ಹೋಗು. ಇವತ್ತು ಬುಧವಾರ ಅಲ್ಲಪ್ಪ, ಮಂಗಳವಾರ ಐತೆ ಅಂತ ತಿಳ್ಕೊಳ್ಳೋಣ. ಏನ್ರಿ ಮಂಗಳವಾರ ಐತೆ ಅಂತ ತಿಳ್ಕೊಳ್ಳೋಣ. ಕೈಯಾಗ ಒಂದು ಚೀಲ ತಗೊಂಡಿವಿ, ಜೇಬನಾಗ ತರಕಾರಿ ಹಣ್ಣು ಹಂಪಲ ತಗೊಳ್ಳಾಕ ಒಂದಿಷ್ಟು ದುಡ್ಡು ಇಟ್ಕೊಂಡಿವಿ. ನಮ್ಮ ಅವುಗಳು ನೀವು ಕೂಡ ನಮ್ಮ ಜೊತೆಗೆ ಸಂತಿಗೆ ಬರಾಕತ್ತೀರಿ, ನಮ್ಮ ಅಪ್ಪಗಳು ನೀವು ಕೂಡ ಸಂತಿಗೆ ಬರಾಕತ್ತೀರಿ. ಸಂತಿ ಮಾಡಾಕ ನಡೆದೀವಿ, ಹೋದ್ವಿ ಸಂತ್ಯಾಗ. ಏನೇನು ಕಾಳು ಕಡಿ ಬೇಕಾಗಿತ್ತು ಕಾಳು ಕಡಿ ತಗೊಂಡ್ವಿ, ಏನು ತರಕಾರಿ ಬೇಕಾಗಿತ್ತು ತರಕಾರಿ ತಗೊಂಡ್ವಿ. ಮುಂದ ಹಣ್ಣ ಹಂಪಲ ಇದ್ದು ಬಹಳ ಚಂದ.
ಸೇಬು ಹಣ್ಣಿತ್ತು, ಕಿತ್ತಲಿ ಹಣ್ಣು ಇತ್ತು, ಚಿಕ್ಕು ಹಣ್ಣಿತ್ತು, ಆ ಹಣ್ಣ ಈ ಹಣ್ಣ ಬಹಳ ಅಗ್ದಿಗೆ ಕಣ್ಣಿಗೆ ಬಹಳ ಚಂದ ಕಾಣಕತ್ತಿತ್ತು. ನಾವು ನೀವು ಕೂಡ ಆ ಹಣ್ಣು ತಗೋಬೇಕು ಅಂತ ತಿಳ್ಕೊಂಡು ಆ ಹಣ್ಣಿನ ಕಡೆಗೆ ಹೋದ್ವಿ. ಇನ್ನೇನು ಹಣ್ಣು ತಗೋಬೇಕು ಅನ್ನೋದ್ರೊಳಗಾಗಿ ಮೂಗಿಗೊಂದು ವಾಸನೆ ಬಡಿತು, ಮಿರ್ಚಿ ಬಜಿ ವಾಸನೆ. ಮಗ್ಗಲ್ಕ ಒಂದು ಮುದುಕಿ ಭಜಿ ಕರಿಯಕತ್ತದ, ಬಿಸಿ ಬಿಸಿ ಭಜಿ ಕರಿಯಕತ್ತದ, ಘಮ್ ಅಂತ ಮೂಗಿಗೆ ವಾಸನೆ ಬಡಿಯಕತ್ತದ. ಖರೆ ಖರೆ ಆಣಿ ಮಾಡಿ ಹೇಳ್ರಿ, ಏನು ಮೊದಲು ಹಣ್ಣು ಖರೀದಿ ಮಾಡ್ತಿರೋ ಏನು ಭಜಿ ಖರೀದಿ ಮಾಡ್ತಿರೋ? ಖರೆ ಹೇಳ್ರಿ ನೋಡ. ಏನ್ರಿ ನಮ್ ಗೆಳೆ ಏನ್ ಖರೀದಿ ಮಾಡ್ತೀರಿ ಹೇಳ್ರಿ? ಆ ಹುಡುಗರು ಅಂತಾರ ನೋಡ್ರಿ, ಭಜಿನ ಖರೀದಿ ಮಾಡ್ತೀವ್ರಿ ಅಂತ. ಯಾಕಂದ್ರೆ ನಿಮ್ಮ ತಪ್ಪಲ್ಲ, ಒಳಗಿರ್ತಕ್ಕಂಥ ಮನಸ್ಸಿನ ಸೆಳೆತ. ಯಾವುದು ಪಟಕ್ಕನೆ ಆಕರ್ಷಣೆ ಆಗುತ್ತದಲ್ಲ ಅದ್ರ ಕಡೆಗೆ ಆ ಮನಸ್ಸು ಓಡ್ತದ. ಯಾಕ? ಇದು ಮನಸ್ಸು ಮಂಗ ಇದ್ದಂಗದ. ಯಾವುದು ಕ್ಷಣಿಕವಾಗಿರ್ತಕ್ಕಂತಹ ಸುಖ ಕೊಡ್ತದ ಅದ್ರ ಕಡೆಗೆ ಓಡ್ತದ ಈ ಮನಸ್ಸು. ಓಡ್ತದ ಖರೆ, ಎಷ್ಟು ವೇಗವಾಗಿ ಓಡ್ತದ ಗೊತ್ತದ ಏನ್ ಬೇಕಾ ನಿಮಗೆ? ಇವತ್ತು ಮನಸ್ಸಿನ ಬಗ್ಗೆ ಒಂದಿಷ್ಟು ತಿಳ್ಕೊಳ್ರಿ ನೀವು. ಸೂರ್ಯನ ಪ್ರಕಾಶ ಈ ಭೂಮಿಗೆ ತಲುಪಬೇಕಾಗಿತ್ತು ಅಂತಂದ್ರೆ ಎಷ್ಟು ವೇಗವಾಗಿ ಬರ್ತದ ಅಂತಂದ್ರ, ಒಂದು ಸೆಕೆಂಡಿಗೆ 3000 ಕಿಲೋಮೀಟರ್ ವೇಗವಾಗಿ ಈ ಭೂಮಿಗೆ ಬರ್ತದೆ ಸೂರ್ಯನ ಪ್ರಕಾಶ. ಆ ಸೂರ್ಯನ ಪ್ರಕಾಶಕ್ಕಿಂತಲೂ ಕೂಡ ವೇಗವಾಗಿ ಓಡೋದು ನಮ್ಮ ಒಳಗಿರ್ತಕ್ಕಂತಹ ಮನಸ್ಸ. ಹೆಂಗ್ರಿ ಅಪ್ಪವ್ರು ಅಂತ ನೀವು ಕೇಳ್ಬೋದು. ಅವ ನೀವೆಲ್ಲ ಇಲ್ಲಿ ಕುಂತಿರಲ್ಲ, ಮದುವೆ ಮಾಡ್ಕೊಂಡವ್ರದಿರಲ್ಲ, ಒಂದೆರಡು ತವ್ರ ಮನೆ ನೆನಪು ಮಾಡ್ತಾರೆ ಅದಿರ ಇಲ್ಲಿ ಬೈತು. ದೇಹ ಅಷ್ಟ ಇಲ್ಲಿ ಅದ, ಮನಸ್ಸ ತವ್ರ ಮನೆಗೆ ಹೋಗ್ತು. ಬೆಂಗಳೂರು ನೋಡ್ದವ್ರದಿರಿ, ಪುನಾ ಮುಂಬೈ ನೋಡ್ದವ್ರದಿರಿ, ಒಂದಿಷ್ಟು ಜನ ವಿದೇಶಕ್ಕೆ ಹೋಗಿ ಬಂದವರು ಕೂಡ ಅದಿರಿ. ಯಾವ ದೇಶದೊಳಗೆ ನಾವು ಏನು ನೋಡಿವಿ ಅಂತ ತಿಳ್ಕೊಂಡು ಸುಮ್ಮನೆ ನೆನಪು ಮಾಡ್ಕೊಂಡು ಬಿಡ್ರಿ, ಹೋಗೇ ಬಿಡ್ತು ಮನಸ್ಸ. ಇಷ್ಟು ವೇಗವಾಗಿ ಓಡ್ತದ ಈ ಮನಸ್ಸ. ಇಂಥ ವೇಗವಾಗಿ ಓಡ್ತಾ ಇರ್ತಕ್ಕಂಥ ಈ ಮನಸ್ಸನ್ನ ಹೆಂಗ ನಮ್ಮ ಆಧೀನದೊಳಗೆ ಇಟ್ಕೊಳ್ಬೇಕು? ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದ್ಧುರಂ. ಅರ್ಜುನ ಕೇಳ್ತಾನ ಶ್ರೀಕೃಷ್ಣನಿಗೆ, ಇಂಥ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ಹೆಂಗ ನಮ್ಮ ಆಧೀನದೊಳಗೆ ಇಟ್ಕೊಳ್ಳಕ್ಕೆ ಸಾಧ್ಯ ಅದ? ಯಾಕ? ಮನಸ್ಸು ಹೂವಿನಷ್ಟು ಮೃದುನೂ ಅದ, ವಜ್ರಕ್ಕಿಂತ ಕಠಿಣವೂ ಕೂಡ ಅದ. ಮನಸ್ಸು ಸೂರ್ಯನ ಪ್ರಕಾಶಕ್ಕಿಂತಲೂ ವೇಗವಾಗಿಯೂ ಕೂಡ ಓಡ್ತದ, ಕಲ್ಲಿನಂಗ ಒಂದ ಕಡೆಗೆ ಕುತ್ಕೊಂಡು ಬಿಡುತ್ತದ. ಇಂಥ ಮೃದುವಾದ ಮನಸ್ಸು, ಇಂಥ ಕಠಿಣವಾಗಿರ್ತಕ್ಕಂಥ ಮನಸ್ಸನ್ನ ಹೆಂಗ ನಮ್ಮ ಆಧೀನದೊಳಗೆ ಇಟ್ಕೋಬೇಕು? ಯಾಕ? ಇದು ಮಂಗ ಇದ್ದಂಗದ. ಮಂಗನಂತೆ ಇರ್ತಕ್ಕಂಥ ಈ ಮನಸ್ಸನ್ನ ನಮ್ಮ ಆಧೀನದೊಳಗೆ ಇಟ್ಕೊಂಡ್ವಿ ಅಂತಂದ್ರ ನಾವು ದೊಡ್ಡವರಾಗ್ತೀವಿ ನೋಡ್ರಿ. ಯಾರು ಮನಸ್ಸಿನ ದಾಸರಾಗ್ಯಾರ ಅವರು ಈ ಪ್ರಪಂಚದೊಳಗ ಸೋತಾರ. ಯಾರು ಮನಸ್ಸಿನ ಮಾಲಕರಾಗ್ಯಾರ ಅವರು ಈ ಪ್ರಪಂಚವನ್ನೇ ಗೆದ್ದಾರ. ಶಿವಲಿಂಗ ಸ್ವಾಮಿಗಳಾಗಿರ್ಬೋದು, ಶರಣ ಶಿವಲಿಂಗೇಶ್ವರರಾಗಿರ್ಬೋದು, ಗುರುಶಾಂತೇಶ್ವರರಾಗಿರ್ಬೋದು, ಅನೇಕ ಜನ ಮಹಾತ್ಮರು ಅವರು ಮನಸ್ಸಿನ ಮಾಲಕರಾಗಿದ್ರು, ಮನಸ್ಸಿನ ದಾಸರಾಗಿ ಇದ್ದಿದ್ದಿಲ್ಲ. ಅಂತ ಮನಸ್ಸಿನ ಮಾಲಕರಾಗ್ಬೇಕಾಗಿತ್ತು ಅಂತಂದ್ರ ಆ ಮನಸ್ಸು ನಮ್ಮ ಆಧೀನದೊಳಗ ಹೆಂಗ ಇಟ್ಕೋಬೇಕು ಅನ್ನೋದಕ್ಕ ಉತ್ತರ ಹೇಳ್ತಾನೆ ಇಲ್ಲಿ ಶ್ರೀಕೃಷ್ಣ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಒಂದು ಅಭ್ಯಾಸದ ಬಲ, ಇನ್ನೊಂದು ವೈರಾಗ್ಯದ ಬಲ. ಅಭ್ಯಾಸ ಅಂದ್ರೆ ಗೊತ್ತಲ್ಲ? ಅಭ್ಯಾಸ ಅಂದ್ರೆ ಗೊತ್ತದಲ್ಲ? ರಾತ್ರಿ ಆದ ಕೂಡಲೇ ಕಾಲ ಒಂದ್ ಕಡೆ ಹೋಗ್ತಿರ್ತಾವ. ಯಾವ ಕಡೆಗೆ ಹೋಗ್ತಿರ್ತಾವ? ಒಂದ್ ಅಂಗಡಿ ಕಡೆ ಹೋಗ್ತಿರ್ತಾವ. ರಾತ್ರಿ ಅಂತಂದ್ರೆ ಸಾಕು, ನೀವು ಹೇಳೋದ ಬೇಡ, ಅವು ಕಾಲ ಕಡೆ ಓಡ್ತಿರ್ತಾವ. ನಿತ್ಯನೂ ಕೂಡ ಓಡ್ತಿರ್ತಾವ. ಯಾಕದ? ಅಭ್ಯಾಸದ ಬಲ. ಹೋಗಿ 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 ಅಭ್ಯಾಸದ ಬಲ. ಆದ್ರ ಅದೇ ಮನಸ್ಸಿಗೆ ಇದೇನು ಸರಾಯಿ ಅಂಗಡಿ ನಮ್ಮ ಜೀವನ ಹಾಳು ಮಾಡ್ತದ. ಖಂಡೇಶ್ವರ ಗುಡಿಯೊಳಗ ಬಸವ ಪುರಾಣ ಹಚ್ಚಾರ. ಹೇಳವ್ರು ಈ ಊರಿನ ಮಗನ ಬಂದಾನ, ಒಂದು 4 ಮಾತು ಕೇಳಬೇಕು ಅಂತ ತಿಳ್ಕೊಂಡು
ಆ ದುಕಾನ್ ಕಡೆಗೆ ಆ ಅಂಗಡಿ ಕಡೆಗೆ ಹೋಗ್ತಕ್ಕಂತ ಕಾಲುಗಳನ್ನ ಈ ಗುಡಿ ಕಡೆಗೆ ಕರ್ಕೊಂಡು ಬಂದ್ರಿ ಅಂತಂದ್ರ ಅದು ವೈರಾಗ್ಯ. ಕೆಟ್ಟದ ಕಡೆಗೆ ಹೋಗ್ಕೊಂತಾನೆ ಇತ್ತು ಅಂತಂದ್ರೆ ಅದು ಅಭ್ಯಾಸದ ಬಲ. ಈ ಕಡೆಗೆ ಕರ್ಕೊಂಡು ಬಂದಿರಿ ಅಂತಂದ್ರ ಅದು ವೈರಾಗ್ಯದ ಬಲ. ನೀವು ಈ ಟೈಮ್ ಆತು ಅಂತಂತಂದ್ರ ಟಿವಿ ಆನ್ ಮಾಡಿ ಸೀರಿಯಲ್ ನೋಡ್ಕೊಂತ ಕುಂಡಿರ್ತಿದ್ರಲ್ಲ ಧಾರವಾಹಿ, ಅದು ಅಭ್ಯಾಸದ ಬಲ. ಆದ್ರ ಆ ಟಿವಿ ಬಂದ್ ಮಾಡಿ ಬಸವ ಪುರಾಣ ಕೇಳಾಕ ಬಂದಿರಲ್ಲ, ಇದು ವೈರಾಗ್ಯದ ಬಲ. ಇದು ಕೇಳಬೇಕು, ಹೊಸದೇನಾದ್ರೂ ಕೂಡ ತಿಳ್ಕೊಳ್ಬೇಕು. ವೈರಾಗ್ಯ ಅಂತಂದ್ರೆ ಬಹಳ ದೂರ ಇಲ್ಲ, ತಿಳ್ಕೊಳ್ಳೋದು ಬಹಳ ಸಹಜ ಅದ. ಅವ ಅಕ್ಕಿ ಹಸನು ಮಾಡ್ತಿರಲ್ಲ, ಹಸನು ಮಾಡುವಾಗ ಏನ್ ಮಾಡ್ತೀರಿ? ಬ್ಯಾಡಾಗಿದ್ದನ್ನ ಒಗಿತೀರಿ, ಹೌದಲ್ಲ? ಕಲ್ಲುಗಳು ಒಗಿತೀರಿ, ಹಳುಗಳು ಒಗಿತೀರಿ, ಕಸ ಒಗಿತೀರಿ, ಬೇಕಾಗಿದ್ದನ್ನ ಇಟ್ಕೊಳ್ತೀರಿ. ಹಂಗ ನಮ್ಮ ಜೀವನಕ್ಕ ಯಾವುದು ಬೇಡವಾಗ್ಯದ, ಬೇಡವಾಗಿದ್ದನ್ನ ನೀವು ಒಗದ್ರಿ ಅಂತಂದ್ರ ತಂಗಿ, ಅದೇ ವೈರಾಗ್ಯ. ಎಲ್ಲವನ್ನ ಬಿಟ್ಟು 20 ದಿವಸ ಮನಸ್ಸೆ ನಡಿ ಒಂದಿಟ್ಟು ಬಸವ ಪುರಾಣಕ್ಕೆ ಅಂತ ತಿಳ್ಕೊಂಡು ಅದನ್ನು ನೀವು ಕರ್ಕೊಂಡು ಬರಾಕತ್ರಿ ಅಂತಂದ್ರ ಅದು ಅಭ್ಯಾಸವಾಗಿ ಪರಿಣಾಮ ಆಗ್ತದೆ. 4 ಒಳ್ಳೆಯ ನುಡಿಗಳನ್ನ ಕೇಳಿ ಜ್ಞಾನವನ್ನ ನೀವು ಪಡ್ಕೊಂಡಿದ್ದಿ ಅಂತಂದ್ರ ಅದು ವೈರಾಗ್ಯವಾಗಿ ಪರಿಣಾಮ ಆಗ್ತದ. ಹಿಂಗ ಅಭ್ಯಾಸದ ಬಲ ಮತ್ತು ವೈರಾಗ್ಯದ ಬಲ. ನಮ್ ಎಲ್ಲಪ್ಪನ್ನ ಕತ್ತಿದ್ದ ಅಪ್ಪ ಅವರ ನೀನು 2ನೇ ದಿವಸ ಬಸವ ಪುರಾಣ್ರಿ, ನಮ್ಮ ಮೌದೇವ್ ನೋಡ್ರಿ ಎಷ್ಟು ಜನ ಬಂದಾರ ಅಂತ ತಿಳ್ಕೊಂಡು ಕತ್ತಿದ್ದ. ಯಾಕೋ ಅಂದೆ, ಟಿವಿ ಬಿಟ್ಟು ಬರುವುದ ಇಲ್ರಿ ಜನ, ಇಟ್ಟು ಮಂದಿ ಬಂದಾರಲ್ರಿ ಅಂತ ಹೇಳಂದ. ನಿಜವಾಗ್ಲೂ ಕೂಡ ಖುಷಿ ಅನ್ನಿಸ್ತು, ಆನಂದ ಅನ್ನಿಸ್ತು, ಹೌದಲ್ಲ? ಈಗಿನ ದಿನಮಾನದೊಳಗ ನಮ್ಮ ಹುಡುಗರು ಮೊಬೈಲ್ ಬಿಟ್ಟು ಬರೋದು ವಜ್ಜದ, ನಮ್ಮ ಮಾವುಗಳು ಟಿವಿ ಬಿಟ್ಟು ಬರೋದು ವಜ್ಜದ. ಶಿವಮೊಗ್ಗ ಹೆಸರು ಕೇಳಿರಿವ? ಶಿವಮೊಗ್ಗ ಅಲ್ಲಿ ಬೆಕ್ಕಿನ ಕಲ್ಮಠ ಅಂತದ. ಅಲ್ಲಿ ಅಜ್ಜವರು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ತಿಳ್ಕೊಂಡು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು. ಯಾರು ಚಲೋ ಕಥಿ ಬರ್ಕೊಂಡು ಬರ್ತೀರಿ ಆ ಕಥಿಗೆ 2 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ ಅಂದ. ಒಬ್ಬರಲ್ಲ ಇಬ್ಬರಲ್ಲ, 100 ಜನ ಕಥಿ ಬರ್ಕೊಂಡು ಬಂದ್ರು. ಎಷ್ಟು ಅದ್ಭುತ ಅಂತಂದ್ರ ಕೇವಲ 2 ಸಾಲಿನ ಕಥೆ 2 ಲಕ್ಷ ರೂಪಾಯಿ ಬಹುಮಾನ ಪಡ್ಕೊಳ್ತಾರೆ. ಎಂಥ ಕಥೆ ಅಂತಂದ್ರ ಹೇಳೇವ ಆ ಕಥೆ ನಿಮಗೆ. 1ನೇ ಸಾಲ್ ನೋಡ್ರಿ ಎಷ್ಟು ಚಂದದ. ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತು. ಇದು 1ನೇ ಸಾಲ. ನಾವು ಸಣ್ಣವರಿದ್ದಾಗ ನಮ್ಗೊಂದು ಪಾಠ ಇತ್ತು, ನೆನಪೈತೇನಪ್ಪ? ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರುವುದು, ಎತ್ತಿಕೊಳ್ಳಲು ಹೋದರದಕ್ಕೆ ಕೋಪ ಬರುವುದು ಅಂತ. ನನಗೆ ಇಲ್ಲಿ ಕೂಡ ನೆನಪದ. ಈ ಧಾಟಿಯೊಳಗ ಅವರು ಕಥೆ ಬರೆದಿದ್ರು, ಒಬ್ರು ಮಾಸ್ತರ್ ಅವರು ಕಥೆ ಬರೆದವರು. 1ನೇ ಸಾಲ್ ನೋಡ್ರಿ ಎಷ್ಟು ಚಂದದ. ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತು. 2ನೇ ಸಾಲು ಎಷ್ಟು ಅದ್ಭುತ ಅಂತಂದ್ರೆ 2 ಲಕ್ಷ ರೂಪಾಯಿ ಬಹುಮಾನ ಸಿಗ್ತದಕ್ಕೆ. ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತು, ಕೆಟ್ಟ ದಿನವೇ ನಮ್ಮ ಬಾಳೆ ನೆಟ್ಟಗಾಯಿತು. 2 ಲಕ್ಷ ರೂಪಾಯಿ ಬಹುಮಾನ. ಟಿವಿ ಬಿಟ್ವಿ ಅಂತಂದ್ರೆ ನಮ್ಮ ಬಾಳೆ ನೆಟ್ಟಗಾಗ್ತದೆ, ಮೊಬೈಲ್ ಬಿಟ್ವಿ ಅಂತಂದ್ರೆ ನಮ್ಮ ಬಾಳೆ ನೆಟ್ಟಗಾಗ್ತದೆ. ಸಾವಿರ ಸಂಖ್ಯೆಯೊಳಗೆ ನಮ್ಮ ತಾಯಿಯಂದ್ರು ಇವತ್ತ ಟಿವಿ ಬಿಟ್ಟು ಮೊಬೈಲ್ ಬಿಟ್ಟು ನೀವು ಏನ್ರಿಪ್ಪ ಆ ಟಿವಿ ಮೊಬೈಲ್ ಎಲ್ಲ ಒಗದು 4 ಬಸವಣ್ಣನ 4 ನುಡಿಗಳನ್ನ ಕೇಳಾಕಂತ ಬಂದೇರಲ್ಲ. ಅದ್ರಾಗ ನಮ್ಮ ತಾಯಿಯವ್ರ ಸಂಭ್ರಮ ನೋಡ್ರಿ. ಇವತ್ತು ಬಸವಣ್ಣವ್ರ ಕೊಟ್ಟ ಅಂತ ತಿಳ್ಕೊಂಡು ಚಲೋ ಮಡಿ ಸೀರೆ ಉಟ್ಟು ಹಣೆ ತುಂಬ ವಿಭೂತಿ ಕುಂಕುಮ ಹಚ್ಕೊಂಡು ಎಷ್ಟು ಸಂಭ್ರಮದಿಂದ ಬಂದಾರ. ನಿಜವಾಗ್ಲೂ ಕೂಡ ತಂಗಿ ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಒಯ್ಯುವುದಿಲ್ಲ. ಏನು ಒಯ್ಯಕ್ ಬರ್ತದ ಅಂತಂದ್ರ ಇಂತಹ ಕಾರ್ಯಕ್ರಮದೊಳಗ 4 ನುಡಿಗಳನ್ನ ಕೇಳಿ ಪುಣ್ಯ ಅಂತ ಏನು ಗಳಿಸ್ಕೊಂಡಿವಿ, ಆ ಪುಣ್ಯ ಒಂದೇ ನಮ್ಮ ಜೊತೆಗೆ ಬರ್ತೈತಿ ತಂಗಿ, ಮತ್ತೇನು ಕೂಡ ಬರುವುದಿಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗುವುದದ. 4 ಒಳ್ಳೆಯ ವಚನಗಳನ್ನ ಕೇಳುವುದದ. ಏನಂತರು ಅಲ್ಲಮ ಪ್ರಭುದೇವರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು 3 ಜಗಕ್ಕಿಕ್ಕಿದ ವಿಧಿ ನಿನ್ನದೆಂಬುದು ಜ್ಞಾನ ರತ್ನ ಅಂತಾರ. ನಿಂದ ಅನ್ನೋದು ಈ ಪ್ರಪಂಚದೊಳಗೆ ಏನಾದ್ರೂ ಕೂಡ ಇತ್ತು ಅಂತಂದ್ರ 4 ಒಳ್ಳೆಯ ನುಡಿಗಳನ್ನ ಕೇಳಿ ಏನು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿಯಲ್ಲಪ್ಪ, ಅದು ಒಂದ ನಿಂದದ. ಯಾಕ? ಅದು ಒಂದೇ ನಿನ್ನ ಜೊತೆಗೆ ಬರ್ತದ.
ಅಂಥ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ಮನಸ್ಸಿಗೆ ಬುದ್ಧಿಯನ್ನ ಹೇಳಿ ಅದಕ್ಕೆ ಅಭ್ಯಾಸದ ಬಲವನ್ನ ಹಚ್ಚಿ ವೈರಾಗ್ಯದ ಬಲವನ್ನ ಹಚ್ಚಿ ಈ 20 ದಿನಗಳ ಒಂದು ಬಸವ ಪುರಾಣವನ್ನ ಆನಂದದಿಂದ ಕೇಳೋಣ ಅಂತ ಇಲ್ಲಿ ಪೀಠಿಕಾ ಭಾಗದಲ್ಲಿ ತಿಳಿಸ್ತಾ, ಇನ್ನು ಪುರಾಣ ಭಾಗದಲ್ಲಿ ಏನು ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳು ಒಂದು ಹಾಡನ್ನ ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರಲೋ ಮನಸೇ ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರಲೋ ಮನಸೇ ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಅನುತ್ರಯದೊಳು ಸುಳಿದಾಡುವ ಜೀವನ, ತನುತ್ರಯದೊಳು ಸುಳಿದಾಡುವ ಜೀವನ, ಗುಣವರಿತರೆ ನಿಜ ಬ್ಯಾರಲು ಮನಸ್ಸೇ, ಗುಣವರಿತರೆ ನಿಜ ಬ್ಯಾರಲು ಮನಸ್ಸೇ, ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು. ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯು, ದಶ ದಿಕ್ಕಿಗೆ ಹಾರಾಡುವ ಹಕ್ಕಿಯು, ಸಿಕ್ಕು ತಪ್ಪಿಸುವ ಬ್ಯಾರಲು ಮನಸ್ಸೇ, ಗೋವಿಂದ ಗುರುವಿನ ಚರಣ ಕಮಲದಾಳು, ಗೋವಿಂದ ಗುರುವಿನ ಗೋವಿಂದ ಗುರುವಿನ ಗೋವಿಂದ ಗುರುವಿನ ಗೋವಿಂದ ಗುರುವಿನ ಚರಣ ಕಮಲದಾಳು, ಸ್ವರಗುಂಗುವ ಭ್ರಮರಾಳಿಯು ಮನಸ್ಸೇ, ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು. ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ, ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ, ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ, ಭವನಿಷ ಜ್ಯೋತಿ ಪ್ರಕಾಶ ಮನಸ್ಸೇ,
ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ವಿಷಯಗಳಲ್ಲಿ ಸುಖ ಬಯಕೆ ಬಯಸಿ ಭವನಿಷ ಜ್ಯೋತಿ ಪ್ರಕಾಶ ಮನಸೇ ಇಳೆಯೋಳು ಶಿಶುನಾಳ ಈಶ ನಿರ್ಮಲ ಇಳೆಯೋಳು ಶಿಶುನಾಳ ಈಶ ನಿರ್ಮಲ ಶಿಶುನಾಳ 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 ಇಳೆಯೋಳು ಶಿಶುನಾಳ ಈಶ ನಿರ್ಮಲ ಇಳೆಯೋಳು ಶಿಶುನಾಳ ಈಶ ನಿರ್ಮಲ ತಿಳಿದರೆ ಹಲವರೆ ಕೊಂದೆ ಮನಸೇ ಮನಸೇ ಮನಸ್ಸಿನ ಮನಸ ನಿಲ್ಲಿಸುವುದು ಮನಸ್ಸಿನ ಮನದಲ್ಲಿ ಮನ ಬ್ಯಾರಲೋ ಮನಸೇ ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸಲು ಅನುತ್ರಯಗಳು ಸುಳಿದಾಡುವ ಜೀವ ಬರಿದರೆ ನಿಜ ಬ್ಯಾರಲು ಮನಸ್ಸೇ ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು ಮನಸ್ಸೇ ಮನಸ್ಸಿನ ಮನಸ್ಸೇ ಮನಸ್ಸಿ ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು ಹುಟ್ಟಿದ ಉತ್ತಮ ಕುಮಾರನು ಹುಟ್ಟಿದಾಗಲೇ ಬಸವನಾಮವ ನಿತ್ತು ಕರೆ ನೀ ನೆಲನಂತರೋಳು ನಿದ್ರೆ ತಿಳಿದೆದ್ದು ದಿಟ್ಟಿ ಸಾರುವಲ್ಲಿ ಕಾಣದೆ ನೆಟ್ಟ ನೀತನೇ ಋಷಭಪತಿ ಕೃಪೆ ಹುಟ್ಟಿ ಎಮ್ಮ ಸಲಹಲಲ್ಲಿಗೆ ಬಂದಿನಿತು ಇಟ್ಟಬಹುದು ಬಸವ ಪುರಾಣ. ಇವತ್ತು ಎಷ್ಟನೇ ದಿವಸ ರೀ ಬಾ ತಂಗಿ? ಎಷ್ಟನೇ ದಿವಸ ರೀ ಬಾ ಇವತ್ತು? 3ನೇ ದಿವಸ. ಸಿಂಹಾವಲೋಕನ ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಕೇಳಿದ್ರಿ? ಎಲ್ಲಿಗೆ ಬಂದಿತ್ರಿಪ್ಪ ಪುರಾಣ? ನೀವ್ ಎಲ್ಲಿಗೆ ಬಿಟ್ಟಿದ್ರಿ ಅಪ್ಪವ್ರ ಅಲ್ಲೇ ಬಂದ್ಬಿಟ್ಟು ಹೌದನ್ರಿ? ಒಳಗ ಹೆಂಡತಿ ರೊಟ್ಟಿ ಮಾಡಾಕತ್ತಿದ್ದಿಲ್ಲ, ಇವ್ ಗಂಡ ಅದಾವ ಹೊರಗ ಮಂಚದ ಮೇಲೆ ಮಕ್ಕೊಂಡಿದ್ದ. ಒಮ್ಮ ಹೊರಗ ಧಪ್ ಅಂತ ಶಬ್ದ ಆತು. ಹೆಂಡತಿ ಅಂತಾಳ, ರೀ ಏನಾತ್ರಿ? ಏನ್ ಬಿತ್ತು? ಏನು ಇಲ್ಲ, ಮಂಚದ ಮೇಲಿನ ಚಾದರ್ ಕೆಳಗ್ ಬಿತ್ತು. ಚಾದರ್ ಬಿದ್ರೆ ಇಷ್ಟೊಂದು ಶಬ್ದ ಆಗ್ತದೇನ್ರಿ? ಇಲ್ಲ, ಅದ್ರೊಳಗ ನಾನು ಇದ್ನಿ ಅಂತ. ಹಂಗಪ್ಪ ನೀವ್ ಹೇಳ್ರಿ, ನೀವ್ ಹೇಳೋದ್ರೊಳಗ ನಾವ್ ಇದ್ದೀವಿ ಅಂತಂದ್ರ ಇದು ಪ್ರವಚನ, ಇದು ಬಸವ ಪುರಾಣ ಅಂತಂದ್ರ ಹೇಳ್ಕೋಂತ ಕೇಳ್ಕೋಂತ ತಿಳ್ಕೋಂತ ಹೋಗೋ ಪುರಾಣ ಇದು. ಸುಮ್ನೆ ಹಂಗ ಓದ್ದ ಹೋಗೋದಲ್ಲ, ಸ್ವಲ್ಪ ತಿಳ್ಕೋಂತ ಹೋಗೋದು ಇದು. ಅದಕ್ಕ ತಂಗಿ ನೀನ್ ಏನ್ ಕೇಳಿದ್ರೇವಾ ಅಂತ ತಿಳ್ಕೊಂಡು ಕೇಳೋದು. ನೋಡ್ರಿ ಅಪ್ಪ ಅವ್ರು ಬಂದಾಗ ಹಿರೇಮಠ ಅಪ್ಪ ಅವ್ರು, ವಿರಕ್ತ ಮಠ ಅಪ್ಪ ಅವ್ರು ಬರಾಕತ್ತಾರ. ಎಲ್ಲರ ಮನಸ್ಸು ಇಲ್ಲೇ ಅದ. ಅವ್ರ ಅಲ್ಲಿದ್ರು ಕೂಡ ಮನಸ್ಸ ಇಲ್ಲೇ ಅದ. ನಮ್ ಭಕ್ತರು ಎಲ್ಲರೂ ಬರಾಕತ್ತಾರೋ ಇಲ್ಲೋ, ಕೇಳಾಕತ್ತಾರೋ ಇಲ್ಲೋ, ಹೆಂಗ್ ನಡೆದೈತೋ ಏನು ಅಂತ ತಿಳ್ಕೊಂಡು ಬರ್ಬರ್ತಾ ಏನ್ರಿಪ್ಪ ಈ ಬಸವ ಪುರಾಣ ಬಹಳ ಅದ್ಭುತ ಇದೆ. ನೋಡ್ರಿ ಇವತ್ತಿನಿಂದ ನೋಡ್ರಿ ಇದ್ರ ಮಾತು ಬೇರೆ. ಬಸವ ಪುರಾಣ ನಿನ್ನೆ ದಿವಸ ಏನ್ ಕೇಳಿದ್ರಿ? ಕೈಲಾಸದ ವರ್ಣನೆ, ಜ್ಞಾನಪೀಠದ ಮೇಲೆ ಶಿವ ಪಾರ್ವತಿ ಗಣಪ ಷಣ್ಮುಖ ದೇವಾನು ದೇವತೆಗಳು ಆನಂದದಲ್ಲಿ ಇರತಕ್ಕಂತಹ ಸಮಯದೊಳಗ ನಾರದ ಮಹರ್ಷಿಗಳು ಬಂದ್ರು. ಹೇ ಪರಮಾತ್ಮ, ನೀ ಕೈಲಾಸದೊಳಗ ಬಹಳ ಆನಂದದಿಂದ ಕುಂತಿ, ಆದ್ರ ಭೂಲೋಕದೊಳಗ ಅಧರ್ಮ ಅನ್ಯಾಯ ಅತ್ಯಾಚಾರ ನಡೆದದ. ಭೂಲೋಕವನ್ನು ಉದ್ಧಾರ ಮಾಡಕ ನೀನು ಅವತಾರವನ್ನ ಎತ್ತಬೇಕು. ಆವಾಗ ಶಿವ ಅಂತನ ಏನಂತ? ಈ ಸಲ ಭೂಲೋಕವನ್ನು ಉದ್ಧಾರ ಮಾಡಾಕ ನಾನು ಅವತಾರ ಎತ್ತುವುದಿಲ್ಲ, ನನ್ನ ವಾಹನನಾಗಿರ್ತಕ್ಕಂಥ ನಂದೀಶ. ನಂದೀಶನೊಳಗಂಥ ಶಕ್ತಿ ಅದ ಏನು? ಯಾಕಿಲ್ಲ? ಹಿಂದೆ ಶಿಲಾದನೆಂಬ ಮುನಿ
ಸಣ್ಣ ಸಣ್ಣ ಶಿಲೆಗಳನ್ನೇ ಆಯ್ದು ತಿಂದು ಕಠಿಣ ತಪಸ್ಸನ್ನ ಮಾಡಿ ನನ್ನನ್ನ ಒಲಿಸಿಕೊಂಡ. ಏನು ಬೇಕು ಅಂತ ಕೇಳಿದಾಗ ನಿನ್ನಷ್ಟೇ ಸಾಮರ್ಥ್ಯನಿರ್ತಕ್ಕಂಥ ಮಗನನ್ನ ಕೊಡು ಅಂದ. ಆವಾಗ ನಾನು ಕೊಟ್ಟಿರ್ತಕ್ಕಂಥ ಮಗನೇ ಈ ನಂದೀಶ. ಈ ನಂದೀಶನು ಸಾಮಾನ್ಯ ಅಲ್ಲ. ಮತ್ತೆ ಈತ ನನ್ನ ಕುರಿತು ತಪಸ್ಸು ಮಾಡ್ದ. ಅವನ ತಪಸ್ಸಿಗೆ ಮೆಚ್ಚಿ ಏನು ಬೇಕು ಅಂತ ಕೇಳಿದಾಗ ಸದಾವ ಕಾಲ ನಿನ್ನ ಸಾನ್ನಿಧ್ಯವನ್ನೇ ಕೊಡು ಅಂತ ಕೇಳದೆ, ಅದಕ್ಕೆ ಯಾವಾಗಲೂ ಕೂಡ ಈ ನಂದೀಶ ನನ್ನ ವಾಹನನಾಗಿ ನನ್ನ ಜೊತೆಯಲ್ಲೇ ಇರ್ತಾನ. ಹೇ ನಂದೀಶ, ಭೂಲೋಕವನ್ನ ಉದ್ಧಾರ ಮಾಡಕ ನೀನು ಅವತಾರವನ್ನ ಎತ್ತಬೇಕಪ್ಪ. ಅಯ್ಯ ಶಿವನೇ, ನಿನ್ನನ್ನ ಬಿಟ್ಟು ನಾನು ಭೂಲೋಕಕ್ಕೆ ಹೋಗಲಾರೆ, ನಿನ್ನನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಆವಾಗ ಶಿವ ಅಂತಾನ, ನೀ ಮುಂದೆ ನಡಿಯಷ್ಟ. ಗುರು ಲಿಂಗ ಜಂಗಮ ರೂಪದಿಂದ ನಾನು ಬಂದು ನಿನಗೆ ದರ್ಶನ ಕೊಡ್ತೇನೆ. ಅಷ್ಟೇ ಯಾಕ, ಇಲ್ಲಿ ಇರ್ತಕ್ಕಂಥ ಎಲ್ಲ ರುದ್ರಗಣಗಳು ಭೂಲೋಕದಲ್ಲಿ ಅವತಾರ ಎತ್ತಿ ನಿನ್ನನ್ನ ಬಂದು ಕೂಡ್ತಾರೆ ಎಲ್ಲರೂ. ನಡಿ ಅಂತ ತಿಳ್ಕೊಂಡು ಶಿವ ಅಪ್ಪಣೆ ಮಾಡ್ದ. ನಂದೀಶ ಈ ಭೂಲೋಕಕ್ಕೆ ಬಂದ ಎಂಬತಕ್ಕಂಥ ವಿಚಾರ ನಿನ್ನೆ ಹೌದಲ್ರಿ ಬಾ? ನಿನ್ನೆ ಇದೇ ಕೇಳಿರಲ್ಲ. ಯಾಕೆ ಇದು ಹೇಳುದು ಅಂತಂದ್ರೆ, ಯಾರು ನಿನ್ನ ಬಂದಿಲ್ಲ ಅವರಿಗೂ ಸ್ವಲ್ಪ ತಿಳಿಲಿ. ಯಾಕೆ ಹಿಂದೆ ತಿಳಿದು ಮುಂದೆ ಹೋದ್ವಿ ಅಂತಂದ್ರೆ ಅದರ ಆನಂದ ಬೇರೆ ಇರ್ತದ. ನಂದೀಶ ಭೂಲೋಕದತ್ತ ಭೂಲೋಕದಲ್ಲಿ ಸಂಚಾರ ಮಾಡ್ತಾ 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 ಭಾರತದ ಒಂದು ಪ್ರದೇಶಕ್ಕೆ ನಂದೀಶ ಬರ್ತಾ. ನೀವು ಕೇಳಬಹುದು, ಏನ್ರಿ ಅಪ್ಪವ್ರ, ಬೇರೆ ಬೇರೆ ದೇಶಗಳಲ್ಲಿ ಮಹಾತ್ಮರ ಆಗಿ ಹೋಗಿಲ್ಲ, ನಮ್ಮ ಭಾರತ ದೇಶದೊಳಗೆ ಯಾಕೆ ಹೆಚ್ಚಿಗೆ ಮಹಾತ್ಮರು ಅವತಾರ ಎತ್ತಾರ ಅಂತ ಕೇಳಬಹುದು. ಯಾಕ ಅಂತಂದ್ರ ಈ ಭಾರತ ಇದು ಪುಣ್ಯ ಭೂಮಿಯದ. ಗ್ರೀಕ್ ದೇಶದ ಮ್ಯಾಕ್ಸ್ ಮುಲ್ಲರ್ ಅಂತ ತಿಳ್ಕೊಂಡು ತತ್ವಜ್ಞಾನಿ. ಎಲ್ಲರ ಲಕ್ಷ್ಯ ಈ ಕಡೆನೇ ಐತಲ್ರಿ ಬಾ. ಜಯ ನಮ ಪರಾಪತೆ ಶಿವ ಹರ ಹರ. ಖಂಡೇಶ್ವರ ಮಹಾರಾಜ ಕಿ, ಸಂಗಮೇಶ್ವರ ಮಹಾರಾಜ ಕಿ. ಮತ್ತೆ ನಿಮ್ ಮನಸ್ಸು ಈ ಕಡೆ ಎಳಿಬೇಕು. ನಾ ಹೇಳಿದ್ನಲ್ಲ, ಅದು ಆ ಕಡೆ ಈ ಕಡೆನೂ ಓಡ್ತದ. ಮತ್ತದಕ್ಕೆ ಹಿಡ್ಕೊಳ್ತಾ ಇರ್ಬೇಕು. ನಮ್ಮ ಕೆಲಸ, ನಿಮ್ಮ ಕೆಲಸ ಏನು ಅಂತಂದ್ರೆ ಮನಸ್ಸಿಗೆ ಹಂಗ ಸಣ್ಣ ಬಿಡುವುದು. ನಮ್ಮ ಕೆಲಸ ಏನು ಅಂತಂದ್ರೆ ಅದು ಹಿಡ್ಕೊಂಡು ತಂದು ಮಾತ್ರ ನಮ್ಮ ಕಡೆ ನಿಲ್ಲಿಸುವುದು. ನನ್ನ ಕಡೆ ನೋಡ್ರಿ, ಅಷ್ಟು ಚುರಿಂದ ಬಂದಿದ್ದು. ಮ್ಯಾಕ್ಸ್ ಮುಲ್ಲರ್ ಗ್ರೀಕ್ ದೇಶದ ತತ್ವಜ್ಞಾನಿ. ಭಾರತ ದೇಶ ಬಹಳ ಶ್ರೇಷ್ಠ ಅದ. ಅದು ಯಾಕರ ಶ್ರೇಷ್ಠ ಇರಬಹುದು ಅಂತ ತಿಳ್ಕೊಂಡು ಭಾರತ ದೇಶ ನೋಡಕ್ಕಂತ ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಭಾರತವನ್ನು ಸಂಚಾರ ಮಾಡಿದ. ತಿರುಗದ. ಒಬ್ರು ಯಾರೋ ಕೇಳ್ತಾರ, ಏನಪ್ಪಾ ಪುಣ್ಯಾತ್ಮ, ನೀನು ಗ್ರೀಕ್ ದೇಶದವನು, ಭಾರತ ದೇಶಕ್ಕೆ ಬಂದು ಬೇಸಿಗೆ ಮಳೆ ಚಳಿ ಅನ್ಲಾರ್ದಂಗ 3 ವರ್ಷ ಭಾರತ ದೇಶ ತಿರುಗದಿ, ಆದ್ರೆ 1 ದಿವಸನೂ ಕೂಡ ಕಾಲಾಗ ಚಪ್ಪಲಿ ಹಾಕೊಳ್ಳಿಲ್ಲ, ಯಾಕ? ನೋಡ್ರಿ, ಬಹಳ ಅದ್ಭುತ. 3 ದಿವಸ ತಿರುಗದಿ ಭಾರತ ದೇಶ, 3 ವರ್ಷ ತಿರುಗದಿ, ಕಾಲಲ್ಲಿ ಚಪ್ಪಲಿಯನ್ನ ಮೆಟ್ಟಿಕೊಳ್ಳಲಾರದೆ 3 ವರ್ಷ ಈ ಭಾರತ ದೇಶವನ್ನ ತಿರುಗದಿ, ನೀ ಕಾಲಾಗ ಯಾಕೆ ಚಪ್ಪಲಿಯನ್ನ ಹಾಕೊಳ್ಳಿಲ್ಲ ಅಂತ ತಿಳ್ಕೊಂಡು ಮ್ಯಾಕ್ಸ್ ಮುಲ್ಲರ್ಗೆ ಕೇಳಿದಾಗ, ಆ ಗ್ರೀಕ್ ದೇಶದ ತತ್ವಜ್ಞಾನಿ ಅಂತನ, ನಾ ದೇವಸ್ಥಾನದೊಳಗ ಚಪ್ಪಲಿಯನ್ನ ಹಾಕಿಕೊಳ್ಳುವುದಿಲ್ಲ. ಭಾರತ ದೇಶ, ಇಡೀ ಭಾರತ ದೇಶ ನನ್ನ ಪಾಲಿಗೆ ಅದೊಂದು ದೇವಸ್ಥಾನದಷ್ಟು ಪವಿತ್ರ. ಹೀಗಾಗಿ ಈ ದೇಶದೊಳಗೆ ನಾನು ಚಪ್ಪಲಿಯನ್ನ ಮೆಟ್ಟಿಕೊಳ್ಳುವುದಿಲ್ಲ ಅಂತ ಆ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ. ಅಂದ ಬಳಿಕ ಈ ದೇಶ ಎಷ್ಟು ಪವಿತ್ರ ಇರಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದ್ರು. ಹಿಂದೂ ಧರ್ಮವನ್ನ ಪ್ರಚಾರ ಮಾಡಿ, ಭಾರತದ ಒಂದು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯನ್ನ ಪ್ರಚಾರ ಮಾಡಿ ಮರಳಿ ಭಾರತಕ್ಕೆ ಬಂದರು. ವಿಮಾನದಿಂದ ಇಳಿದಿದ್ದೇ ತಡ. ಬೊಗಸೆ ತುಂಬಾ ಮಣ್ಣನ್ನ ತೆಗೆದುಕೊಂಡು ತಮ್ಮ ಮೈ ಮೇಲೆ ಸುರುಕೊಂಡ್ರು ಸ್ವಾಮಿ ವಿವೇಕಾನಂದರು. ಅಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕೇಳ್ತಾರ, ಯಾಕ್ರಿ ವಿವೇಕಾನಂದ್ರ, ನಿಮ್ಮ ಮೈ ಮೇಲೆ ಮಣ್ಣು ಯಾಕೆ ಸುರುಕೊಂಡ್ರಿ?
ಅವಾಗ ವಿವೇಕಾನಂದರಂತಾರ, ನೋಡ್ರಿಪ್ಪ, ನಾನು ಅಮೇರಿಕಕ್ಕೆ ಹೋಗಿದ್ದೆ. ಅಮೇರಿಕಾ ಅದು ಭೋಗ ಭೂಮಿ, ಸುಖದ ಸುಪ್ಪತ್ತಿಗೆ ಶ್ರೀಮಂತಿಕೆಯಲ್ಲಿ ಇರ್ತಕ್ಕಂತ ಭೂಮಿ ಅದು ಅಮೇರಿಕ. ಅಲ್ಲಿ ತಿರುಗಾಡಿ ತಿರುಗಾಡಿ ಅಲ್ಲಿಯ ಸಂಸ್ಕಾರ ಸಂಸ್ಕೃತಿಯನ್ನ ನೋಡಿ ನೋಡಿ ನನ್ನ ಮೈನು ಹೊಲಸಾಗಿತ್ತು, ನನ್ನ ಮನಸ್ಸು ಕೂಡ ಹೊಲಸಾಗಿತ್ತು. ಯಾಕೆ ಈ ಮಣ್ಣು ನನ್ನ ಮೈ ಮೇಲೆ ಹಾಕೊಳ್ಳಕತ್ತೀನಿ ಅಂತಂದ್ರ, ಈ ಭಾರತ ದೇಶದ ಭೂಮಿ ಇದು ಭೋಗ ಭೂಮಿ ಅಲ್ಲ, ಇದು ಯೋಗ ಭೂಮಿ, ಯೋಗ ಭೂಮಿ. ಇಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು ಈ ನೆಲವನ್ನ ತುಳಿದು 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 ಪವಿತ್ರ ಮಾಡ್ಯಾರ. ಈ ಮಣ್ಣನ್ನ ನನ್ನ ಮೈ ಮೇಲೆ ಹಾಕೊಂಡೆ ಅಂತಂದ್ರ ಮತ್ತೆ ನಾನು ಪವಿತ್ರ ಆಗ್ತೀನಿ ಅನ್ನೋ ದೃಷ್ಟಿಯಿಂದ ಮಣ್ಣನ್ನ ಮೈ ಮೇಲೆ ಹಾಕೊಂಡಿನಿ ಅಂತಾರಂತ ಸ್ವಾಮಿ ವಿವೇಕಾನಂದರು. ಎಂಥ ಭೂಮಿ ಇರಬೇಕು ಇದು! ಎಷ್ಟು ಪವಿತ್ರ ನಮ್ಮ ಭಾರತ ದೇಶದ ಈ ಮಣ್ಣು ಅಂತಂದ್ರ ಹಣಿಗೆ ಹಚ್ಕೊಂಡ್ರೆ ಸಾಕು, ವಿಭೂತಿ ಹಚ್ಕೊಂಡಷ್ಟು ಪುಣ್ಯ ಬರ್ತದ. ಅಂತ ಭೂಮಿ ನಮ್ಮ ಭಾರತದ ಭೂಮಿ. ಇಂಥ ಭಾರತದಲ್ಲಿಯೇ ನಾನು ಜನ್ಮವನ್ನ ಎತ್ತಬೇಕು ಅಂತ ತಿಳ್ಕೊಂಡು ನಂದೀಶ ಆಕಾಶ ಮಾರ್ಗವಾಗಿ ಭಾರತಕ್ಕೆ ಬಂದ. ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ ಅಂತಂದ್ರ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಾರ. ಯಾರು? ಕುವೆಂಪು. ಯಾಕ? ಕನ್ನಡದ ನೆಲ, ಕನ್ನಡದ ಜಲ ಅಷ್ಟೊಂದು ಪವಿತ್ರ. ನಾನು ಈ ಕನ್ನಡ ನಾಡಿನಲ್ಲಿಯೇ ಜನ್ಮವನ್ನ ಎತ್ತಬೇಕು ಅಂತ ತಿಳ್ಕೊಂಡು ಆ ನಂದೀಶ ಆಕಾಶ ಮಾರ್ಗವಾಗಿ ಎಲ್ಲಿಗೆ ಬಂದ ಅಂತಂದ್ರ ಇಂಗಳೇಶ್ವರ ಬಾಗೇವಾಡಿ. ಈಗ ನಾವೆಲ್ಲರೂ ಅದಕ್ಕ ಬಸವನ ಬಾಗೇವಾಡಿ, ಬಸವನ ಬಾಗೇವಾಡಿ ಅಂತ ಕರಿತೀವಿ. ವಿಜಯಪುರ ಜಿಲ್ಲೆ ಇಂಗಳೇಶ್ವರ ಬಾಗೇವಾಡಿ. ಆ ಇಂಗಳೇಶ್ವರ ಬಾಗೇವಾಡಿ ಒಳಗ ಅಗ್ರಹಾರದ ನಾಯಕ ಮಾದರಸ, ಶೈವ ಬ್ರಾಹ್ಮಣ ಕುಟುಂಬ. ಬಸವಣ್ಣನವರ ಇತಿಹಾಸ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿಪ್ಪ. ಬಹಳ ಸುಂದರ ಅದ, ಬಹಳ ಅದ್ಭುತ ಅದ. ನೀವು ಒಮ್ಮೆ ಕೇಳಿದ್ರೆ ಸಾಕು, ಇನ್ನು ಕೇಳಬೇಕು 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 ಅನ್ನಿಸ್ತದ. ಇವತ್ತು ಬಂದ್ರೆ ಸಾಕು, ನಾಳೆ ನಿಮಗೆ ಯಾರು ಕರೆಯುವುದ ಬೇಡ. ಬಸವಣ್ಣನ ಪುರಾಣ ನಾವು ಕೇಳಬೇಕು ಅಂತ ತಿಳ್ಕೊಂಡು ಅಷ್ಟೊಂದು ಆಸಕ್ತಿಯಿಂದ ಬರ್ತೀರಿ. ಯಾಕ? ಬಸವಣ್ಣನ ಚರಿತ್ರೆನೇ ಅಷ್ಟೊಂದು ಅದ್ಭುತ ತಂಗಿ. ಇಂಗಳೇಶ್ವರ ಬಾಗೇವಾಡಿ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ, ಆತನ ಧರ್ಮ ಪತ್ನಿ ಮಾದಲಾಂಬಿಕೆ. ಇವರಿಗೆ ಒಬ್ಬಳೇ ಮಗಳು ನಾಗಲಾಂಬಿಕೆ ಅಂತ. ಆ ನಾಗಲಾಂಬಿಕೆ ಹುಟ್ಟಿ 12 ವರ್ಷ ಆದರೂ ಕೂಡ ಮತ್ತೆ ಮಕ್ಕಳಾಗಿದ್ದಿಲ್ಲ. ಯಾರಿಗೆ? ಈ ಮಾದರಸ ಮತ್ತು ಮಾದಲಾಂಬಿಕೆಗೆ. ಆ ಬಾಗೇವಾಡಿಯೊಳಗ ಒಂದು ಜಾಗೃತವಾಗಿರ್ತಕ್ಕಂಥ ದೇವಸ್ಥಾನ. ಹೆಂಗ ನಮ್ಮ ಮಾದನ ಹಿಪ್ಪರ್ಗಿಯೊಳಗ ಸಂಗಮೇಶ್ವರ ದೇವಸ್ಥಾನ, ಖಂಡೇಶ್ವರ ದೇವಸ್ಥಾನ ಜಾಗೃತವೋ, ಹಂಗ ಅಲ್ಲಿ ನಂದೀಶ್ವರ ದೇವಸ್ಥಾನ ಬಹಳ ಜಾಗೃತ. ಈಗಲೂ ಕೂಡ ನೀವು ಬಸವನ ಬಾಗೇವಾಡಿಗೆ ಹೋದ್ರಿ ಅಂತಂದ್ರ ಆ ದೇವಸ್ಥಾನಕ್ಕೆ ಮೊದಲು ಹೋಗ್ರಿ. ಏನು ಬಸವಣ್ಣ, ಎಷ್ಟು ಎತ್ತರದ ಬಸವಣ್ಣ, ಎಷ್ಟು ಅಪರೂಪದ ಒಂದು ಕಲೆ, ಏನು ಅದರಲ್ಲಿ ಇರ್ತಕ್ಕಂಥ ಒಂದು ಚಿತ್ಕಳೆ ನೋಡ್ತಾ ಇದ್ರ ಹಂಗ ನೋಡ್ಬೇಕು 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 ಅನಿಸ್ತದ. ಅಂತ ಅದ್ಭುತ ಬಸವಣ್ಣ, ಬಸವನ ಬಾಗೇವಾಡಿಯ ಬಸವಣ್ಣ. ಆ ಬಸವಣ್ಣನಿಗೆ ಈ ಮಾದಲಾಂಬಿಕೆ ಬೇಡ್ಕೊಳ್ತಾಳ, ಯಪ್ಪ ಬಸವಣ್ಣ, ನಂದೀಶ, ಮಗಳು ಹುಟ್ಟಿ 12 ವರ್ಷ ಆತು. ನಮ್ಮ ಕುಲ ಉದ್ಧಾರಕ್ಕಾಗಿ, ನಮ್ಮ ಮನೆತನದ ಜ್ಯೋತಿಯನ್ನ ಬೆಳಗಿಸೋದಕ್ಕಾಗಿ ಒಂದು ಗಂಡು ಮಗನನ್ನು ಕೊಟ್ಟು ಕಾಪಾಡು ಅಂತ ತಿಳ್ಕೊಂಡು ನಂದೀಶನಿಗೆ ವ್ರತವನ್ನ ಮಾಡ್ತಾ ಇದ್ದಾಳೆ ಮಾದಲಾಂಬಿಕೆ. ದಿವಸ ಬರ್ತಾಳ, ಪೂಜೆಯನ್ನ ಮಾಡ್ತಾಳ, ಹೂಪತ್ರಿ ಧರಿಸ್ತಾಳ, ಆನಂದದಿಂದ ಮಂಗಳಾರತಿಯನ್ನ ಮಾಡ್ತಾಳ. ಹಿಂಗ ಭಕ್ತಿಯಿಂದ ಆ ಬಸವಣ್ಣನ ಪೂಜೆಯನ್ನ ಮಾಡಕತ್ತಾಳ ಮಾದಲಾಂಬಿಕೆ. ಒಂದು ದಿವಸ ಮಂಗಳಾರತಿ ಮಾಡಿ ಕಣ್ತುಂಬಾ ಆ ಬಸವಣ್ಣನನ್ನ ನೋಡ್ತಾ ಮನಸ್ಸಿನಲ್ಲಿ ಹಿಂಗ ಪ್ರಾರ್ಥನೆಯನ್ನ ಮಾಡ್ತಾ ಇರತಕ್ಕಂತ ಸಮಯದೊಳಗ ಏನಾತು ಅಂತಂದ್ರ ಆ ಬಸವಣ್ಣನ ಬಲಭಾಗದ ಹೂವು ಕೆಳಗೆ ಬಿದ್ದು ಬಿಡುತ್ತದೆ. ಯಾವಾಗ ಬಲಭಾಗದ ಹೂವು ಬಿತ್ತೋ ಅಲ್ಲಿ ಇರ್ತಕ್ಕಂತ ಅರ್ಚಕ, ಪೂಜೆ ಮಾಡ್ತಕ್ಕಂಥ ಪೂಜಾರಿ
ಯವ್ವಾ ಬಸವಣ್ಣ ನಿಮಗ ಬಲಭಾಗದ ಹೂವು ಆಶೀರ್ವಾದವಾಗಿ ಕೊಟ್ಟಾನ, ತಗೊಳ್ರಿ ಅಂತ ತಿಳ್ಕೊಂಡು ಹಿಂಗ ಕೊಡಾಕ ಬರುದ ತಡ ಭಕ್ತಿಯಿಂದ ಉಡಿಯೊಳಗ ಆ ಹೂವನ್ನ ತೆಗೆದುಕೊಂಡು ಆ ಹೂವನ್ನ ಆ ಕಣ್ಣಿಗೆ ಎರಡು ಕಣ್ಣಿಗೆ ಸ್ಪರ್ಶ ಮಾಡಿಕೊಂಡು ತಲೆಯಲ್ಲಿ ಮುಡ್ಕೊಳ್ತಾಳ ಮಾದಲಾಂಬಿಕೆ. ಬಂದಳು, ಗಂಡಗೆ ಹೇಳಿದಳು. ಗಂಡಗೆ ಬಹಳ ಸಂತೋಷ ಆಯ್ತು. ರಾತ್ರಿ ಆತು, ಮಲ್ಕೊಂಡ್ರು. ಮಾರನೇ ದಿವಸ ನಸುಕಿನ ಜಾವ ಕನಸು ಬಿದ್ದದ. ಯಾರಿಗೆ? ಮಾದಲಾಂಬಿಕೆಗೆ ಕನಸು ಬಿದ್ದದ. ಕನಸಿನೊಳಗ ಸಾಕ್ಷಾತ್ ನಂದೀಶ್ವರನೇ ಜಂಗಮ ಅವತಾರವನ್ನ ಎತ್ಯಾನ. ಏನದು? ಮೈ ತುಂಬ ಕಾವಿ ಬಟ್ಟೆ ಅದವ, ಹಣಿ ತುಂಬ ವಿಭೂತಿ ಅದ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಅದ. ಅವ್ವಾ ಅಂತ ಹೇಳಿ ಕರೆದ ನಂದೀಶ. ಕೈ ಜೋಡಿಸ್ತಳು ಮಾದಲಾಂಬಿಕೆ. ಅವ್ವಾ ನಿನ್ನ ಭಕ್ತಿ ಬಹಳ ದೊಡ್ಡದು, ನಿನ್ನ ಭಕ್ತಿಗೆ ನಂದೀಶ ಮೆಚ್ಚಾನ. ಪರಮಾತ್ಮನ ಅನುಗ್ರಹದಂತೆ ನಂದೀಶನೇ ನಿನ್ನ ಹೊಟ್ಟಿಯೊಳಗ ಮಗನಾಗಿ ಹುಟ್ಟತನವ. ಹುಟ್ಟದ ಬಳಿಕ ಆ ಮಗನಿಗೆ ಬಸವಣ್ಣ ಅಂತ ನಾಮಕರಣ ಮಾಡಬೇಕು ನೋಡು ತಾಯಿ ಅಂತ ತಿಳ್ಕೊಂಡು ಹಿಂಗ ಹೇಳ್ತಾನ. ಆಯ್ತು ಯಪ್ಪ ಅಂತ ತಿಳ್ಕೊಂಡು ಈ ತಾಯಿ ಕೈ ಜೋಡಿಸ್ತಾಳ. ಕೈ ಜೋಡಿಸೋದೇ ತಡ ಆ ಜಂಗಮ ಸ್ವರೂಪದಲ್ಲಿ ಇರ್ತಕ್ಕಂತ ನಂದೀಶ ಬೆಳ್ಳಗೆ ಬೆಳಕಾಗಿ ಆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ತಾನ. ಯಾರ್ದು? ಮಾದಲಾಂಬಿಕೆಯ ಗರ್ಭವನ್ನ ಪ್ರವೇಶ ಮಾಡ್ತಾನ. ಯಾವಾಗ ಆ ಬೆಳಕ ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ದಂಗಾತೋ ಎಚ್ಚರಾಗಿ ಬಿಡ್ತು. ನಸುಕಿನ ಜಾವ ಆಗಿಬಿಟ್ಟಿತ್ತು. ಪಕ್ಕದಲ್ಲಿಯೇ ಮಲಗಿಕೊಂಡಿರ್ತಕ್ಕಂತ ಮಾದರಸರನ್ನ ಏನ್ರಿ ಹೇಳ್ರಿ 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 ಅಂತ ತಿಳ್ಕೊಂಡು ಎಬ್ಬಿಸಾಳ. ಯಾಕಂತ ಕೇಳ್ತಾರ. ಏನಿಲ್ಲ, ಕನಸು ಬಿದ್ದಿತ್ತು. ಕನಸಿನೊಳಗ ಸಾಕ್ಷಾತ್ ನಂದೀಶ್ವರನೇ ಬಂದು ನಿನ್ನ ಹೊಟ್ಟೆಯೊಳಗ ಮಗನಾಗಿ ನಾನು ಹುಟ್ಟು ಬರ್ತೀನಿ, ಆ ಮಗನಿಗೆ ಬಸವಣ್ಣ ಅಂತ ತಿಳ್ಕೊಂಡು ನಾಮಕರಣ ಮಾಡ್ಬೇಕು ಅಂತ ತಿಳ್ಕೊಂಡು ಅಪ್ಪಣೆ ಮಾಡ್ಯಾನ. ಈ ಬಹಳ ಚಲೋ ಆತಲ್ಲ ಅಂತ ತಿಳ್ಕೊಂಡು ಇಬ್ರು ಖುಷಿಯಿಂದ ಎದ್ದಾರ, ಸ್ನಾನ ಮಾಡ್ಯಾರ, ಪೂಜೆ ಮಾಡ್ಕೊಂಡು ಆ ನಂದೀಶನ ದೇವಸ್ಥಾನಕ್ಕೆ ಬಂದಾರ. ನಂದೀಶನಿಗೆ ಮಂಗಲವನ್ನ ಹಾಡ್ಯಾರ. ಕನಸು ಸುಳ್ಳಾಗಲಿಲ್ಲ. ಬಿದ್ದಿರ್ತಕ್ಕಂತ ಕನಸು ಸುಳ್ಳಾಗ್ಲಿಲ್ಲ. ಯಾಕ? ಮುಂದೆ ಕೆಲವೇ ದಿನಗಳಲ್ಲಿ ಗರ್ಭವನ್ನು ಧರಿಸಿದಳು ಮಾದಲಾಂಬಿಕೆ. ಯಾಕ? ಶಿವನ ಕೃಪಾ. ಅವನು ಕೃಪಾ ಆಯ್ತು ಅಂತಂದ್ರೆ ಮುಗಿದು ಹೋಗ್ಬಿಡ್ತು. ಮತ್ತೊಂದೇನದ ಹೇಳ್ರಿ. ಏನಂತಾರ ಬಸವಣ್ಣವರು? ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನುವುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ. ಅವನು ಕೃಪಾ ಆಯ್ತು ಅಂತಂದ್ರೆ ಸಾಕು. ಒಣಗಿರ್ತಕ್ಕಂತ ಗಿಡ ಚಿಗುರ್ತದಂತ, ಬರಡಾಗಿರ್ತಕ್ಕಂತ ಆಕಳ ಹೈನು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ. ನಾವು ಮನಸ್ಸಿನೊಳಗ ಇಂಥದ್ದು ಆಗ್ಬೇಕು ಅಂತ ತಿಳ್ಕೊಂಡು, ಇಂಥದ್ದು ಬೇಕು ಅಂತ ತಿಳ್ಕೊಂಡು ಬಯಸಿದ್ರೆ ಸಾಕು, ಕಣ್ಣೆದುರು ಬಂದು ಬೀಳ್ತದಂತ. ಯಾಕ? ಅದು ಪರಮಾತ್ಮನ ಕೃಪಾ, ಸದ್ಗುರುವಿನ ಕೃಪಾ. ಯಾವಾಗ ಕನಸಿನೊಳಗ ನಂದೀಶ ಹೇಳಿಬಿಟ್ಟ, ಸುಳ್ಳಾಗ್ಲಿಲ್ಲ. ಗರ್ಭ ಧರಿಸಿದಳು. 3 ತಿಂಗಳಾಯ್ತು, 6 ತಿಂಗಳಾಯ್ತು, 7-8 ತಿಂಗಳ ಶಿವ ಬಯಕೆಗಳು ಕಾಡಾಕತ್ತು. ಶಿವ ಪುರಾಣವನ್ನ ಕೇಳಬೇಕು, ಶಿವಭಕ್ತಿಯನ್ನ ಮಾಡಬೇಕು, ಶಿವಜ್ಞಾನವನ್ನ ಪಡ್ಕೊಳ್ಬೇಕು, ಅತ್ತಿ ಮಾವಂದಿರ ಸೇವೆಯನ್ನ ಮಾಡಬೇಕು, ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡಬೇಕು ಎಂಬತಕ್ಕಂತ ಬಯಕೆಗಳು ಶುರುವಾದವು. 8 ತಿಂಗಳ 9 ತಿಂಗಳು ಹೇರಿಗೆಗಾಗಿ ಎಲ್ಲಿಗೆ ಬಂದಿದ್ದಾಳೆ ಮಾದಲಾಂಬಿಕೆ ಅಂತಂದ್ರ ಆಕೆಯ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರ. ಬಾಗೇವಾಡಿಯಿಂದ ಅದೇನು ಬಹಳ ದೂರ ಇಲ್ಲ, ಒಂದು 15-20 ಕಿಲೋಮೀಟರ್ ಅಷ್ಟೇ. ಹೇರಿಗೆಗಾಗಿ ತವರು ಮನೆಗೆ ಬಂದಾಳ ಮಾದಲಾಂಬಿಕೆ. ಇತ್ತ ಬಾಗೇವಾಡಿಯೊಳಗ ಒಂದು ಘಟನೆ ನಡೀತದ. ಅದನ್ನ ಕೇಳಿದ್ರ ಹೊಟ್ಟೆಯಾಗಿನ ಕಳ್ಳ ಚುರ್ರಂತ. ಶ್ರೇಷ್ಠ ಕುಲದವರ ಓಣಿಯೊಳಗ ಒಂದು ಕರು ಸತ್ತಾದ. ಸತ್ತಿರ್ತಕ್ಕಂತ ಕರುವನ್ನ ಎತ್ಕೊಂಡು ವೈರಿ ಅಂತ ತಿಳ್ಕೊಂಡು ಯಾರಿಗೆ ಹೇಳ್ಯಾರಂತಂದ್ರ, ಒಬ್ಬ ದಲಿತರ ಹುಡುಗ, ಆತನ ಹೆಸರು ಕೇತಾ ಅಂತ. ವಯಸ್ಸು ಅಷ್ಟೇ ಒಂದು 17-18 ವಯಸ್ಸು ಆ ಹುಡುಗನಿಗೆ. ಸತ್ತಿರ್ತಕ್ಕಂತ ಕರು ಒಯ್ಬೇಕು ಅಂತ ತಿಳ್ಕೊಂಡು ಬಂದಾನ. ಅದನ್ನ ಹೊತ್ಕೊಂಡು ತನ್ನ ಕೇರಿ ಕಡೆಗೆ ಒಯ್ಬೇಕು ಅಂತ ತಿಳ್ಕೊಂಡು ನಡೆದಿರ್ತಕ್ಕಂತ ಸಮಯದೊಳಗ
ಆ ಓಣಿಯೊಳಗೆ ಬಂದು ಮನಿಯೊಳಗೆ ಬಂದು ಪೂಜೆ ನಡೆದದ. ಆ ಪೂಜೆಯ ಸಮಯದೊಳಗೆ ಹೋಮ ಹವನ ಕಾರ್ಯಕ್ರಮ ನಡೆದದ. ಆ ಹೋಮ ಹವನ ಕಾರ್ಯಕ್ರಮದೊಳಗ ಅಲ್ಲಿ ಇರ್ತಕ್ಕಂತ ಬ್ರಾಹ್ಮಣರು ಅಗ್ದಿ ಸ್ವರಯುಕ್ತವಾಗಿ ವೇದ ಘೋಷಗಳನ್ನ ಮಾಡ್ತಾ ಇದ್ದಾರ, ಮಂತ್ರಗಳನ್ನ ಹೇಳ್ತಾ ಇದ್ದಾರ. ಹೋಮ ಹವನ ನಡೀತು ಅಂತಂದ್ರೆ ಅದ್ರೊಳಗ ಹವಿಸ್ಸು ಅಂತ ಹಾಕ್ತಾರ. ಘಮ್ ಅಂತ ಮೂಗಿಗೆ ಒಳ್ಳೆ ವಾಸನೆ ಬರುತ್ತದೆ. ಆ ವಾಸನೆ ಮೂಗಿಗೆ ಬಡಿತು. ಆ ಮನೆಯಲ್ಲಿ ಹೇಳ್ತಾ ಇರ್ತಕ್ಕಂತ ಮಂತ್ರಗಳ ನಾದ ಕಿವಿಗೆ ಬಡಿತು. ಈ ದಲಿತರ ಹುಡುಗ ವಿಚಾರ ಮಾಡ್ತಾನ, ಏನಾರ ನಡೆದಿರ್ಬೇಕು ಇವ್ರ ಮನೆಯಾಗ. ಎಟ್ ಘಮ್ ಅಂತ ವಾಸನೆ ಬರಕತ್ತದ, ಎಟ್ ಚಂದ ಮಂತ್ರ ಹೇಳಕತ್ತಾರ, ನೋಡೇನೆ ನೋಡ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ದ ಅಂತಂದ್ರ, ಆ ಸತ್ತಿರ್ತಕ್ಕಂಥ ಕರು ಹೊರಗಡೆ ಇರ್ತಕ್ಕಂಥ ಕಟ್ಟಿ ಮೇಲೆ ಇಟ್ಟವನ ಒಂದೆರಡು ಹೆಜ್ಜೆ ಒಳಗೆ ಬಂದು ಏನ್ ನಡೆದದ ಅಂತ ತಿಳ್ಕೊಂಡು ಹಿಂಗ ಹಣಿಕೆ ಹಾಕಿ ನೋಡಕತ್ತಾನ. ನೋಡ್ತಾ ಇರ್ತಕ್ಕಂತ ಸಮಯದೊಳಗ ಆ ಮನೆಯ ಒಡೆಯನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ ಈತನನ್ನು ನೋಡೋದೇ ತಡ ಜೋರಾಗಿ ಕೂಗಾಡಕ್ಕೆ ಶುರು ಮಾಡಿಬಿಟ್ಟ, ಕಿರುಚಾಟಕ್ಕೆ ಶುರು ಮಾಡಿಬಿಟ್ಟ. ಕುಲ ಕೆಡ್ತ್ರೆಪೋ, ಧರ್ಮ ಕೆಡ್ತ್ರೆಪೋ. ಒಬ್ಬ ಹೊಲೆಯರ ಹುಡುಗ ಬ್ರಾಹ್ಮಣರ ಮನೆಯೊಳಗ ಬಂದು ನಾವು ಮಾಡ್ತಕ್ಕಂತ ಪೂಜಾ ನೋಡುವಂಗಾತು, ನಾವು ಹೇಳ್ತಕ್ಕಂತ ಮಂತ್ರ ಕೇಳುವಂಗಾತು. ಧರ್ಮ ಕೆಡ್ತು ಅಂತ ತಿಳ್ಕೊಂಡು ಜೋರಾಗಿ ಕೂಗಾಡಕ್ಕೆ ಶುರು ಮಾಡಿಬಿಟ್ಟ. ಇದನ್ನ ಕೇಳಿರ್ತಕ್ಕಂತ ಪಾಪ ಆ ದಲಿತರ ಹುಡುಗ ಏನು ಅಪರಾಧ ಆಯ್ತು ನನ್ನಿಂದ ತಪ್ಪಾಗಿರಬಹುದು ಅಂತ ತಿಳ್ಕೊಂಡು ಹೆದರ್ದವನ ಓಡಿ ಬಂದು ತನ್ನ ಕೇರಿಯೊಳಗಿರ್ತಕ್ಕಂಥ ಮನೆಯಾಗ ಗಡಗಡ ಅಂತ ನಡ್ಕೊಂತ ಕುಂತು ಬಿಟ್ಟ. ಇತ್ತ ಸುಮ್ಮ ಕುಂಡ್ರಲಿಲ್ಲ ನರಸಿಂಹ ಪೆದ್ದಿ. ಒಬ್ಬ ದಲಿತರ ಹುಡುಗ ನಮ್ಮ ಮನೆಯ ಹೊಸ್ತಿಲನ್ನು ತುಳಿದಾನ ಅಂದ ಬಳಿಕ ಅವನಿಗೆ ಶಿಕ್ಷೆ ಆಗಬೇಕು. ಎಂಥ ಶಿಕ್ಷೆ ಆಗ್ಬೇಕು ಅಂತಂದ್ರ, ಮುಂದಿನ ದಿನಮಾನದೊಳಗೆ ಯಾವ ದಲಿತರು ಕೂಡ ನಮ್ಮ ಮನೆಯ ಹೊಸ್ತಿಲ ತುಳಿಬಾರದು ಅಂತ ಘೋರ ಶಿಕ್ಷೆ ಆಗ್ಬೇಕು. ಆಗಿನ ಕಾಲ ಹಂಗಿದ್ರಪ್ಪ. ದೀನ ದಲಿತರ ಪರಿಸ್ಥಿತಿ ಬಸವಣ್ಣ ಹುಟ್ಟುವ ಪೂರ್ವದೊಳಗ ಹೆಂಗಿತ್ತು ಅಂತಂದ್ರ, ನಾಯಿ ನೊಣ ನರ್ಜಕ್ಕಿಂತಲೂ ಕೂಡ ಕೀಳಾಗಿ ಕಾಣ್ತಿದ್ರು ದಲಿತರನ್ನ. ಅಂಥ ಪರಿಸ್ಥಿತಿ ಇತ್ತು ಬಸವಣ್ಣನ ಪೂರ್ವದೊಳಗ. ಏನು ಅವ್ರ ಕೆಲಸ ಅಂತಂದ್ರ, ಏನು ಉಚ್ಚ ಕುಲದವರು ಶ್ರೇಷ್ಠ ಕುಲದವರು ಅಂತ ಹೇಳಿ ಏನದಾರ, ಅವರ ಮಲಮೂತ್ರವನ್ನ ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇತ್ತು, ಮಲ ಹೊರುವ ಪದ್ಧತಿ. ಆ ಕೆಟ್ಟ ವಾಸನೆ ಮೂಗಿಗೆ ಬಡಿತು ಅಂತಂದ್ರ ರಸ್ತೆಯಲ್ಲಿ ಉಗುಳುವಂಗೂ ಕೂಡ ಇಲ್ಲ. ರಸ್ತೆ ಅಪವಿತ್ರ ಆಗ್ತದೆ ಅಂತ ತಿಳ್ಕೊಂಡು ಕೊಳ್ಳಾಗ ಗಡಿಗೆ ಕಟ್ಕೋಬೇಕು. ಉಗುಳು ಬಂದ್ರು ಗಡಿಗ್ಯಾಗ ಉಗುಳ್ಬೇಕು. ನಮ್ಮ ಓಣ್ಯಾಗ ಇವ್ರು ನಡೆದು ಹೋದ್ರು ಅಂತಂದ್ರ ಇವ್ರು ಹೆಚ್ಚಿ ನಾವು ತುಳಿಬೇಕಾಗ್ತದ, ನಾವು ಅಪವಿತ್ರ ಆಗ್ತೀವಿ ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು, ಅವರು ಬೆನ್ನಿಗೆ ಕಂಟಿ ಕಟ್ಕೊಂಡು ತಿರುಗಾಡ್ಬೇಕು, ಕಸಬರಿಗೆ ಕಟ್ಕೊಂಡು ತಿರುಗಾಡ್ಬೇಕು. ಇವ್ರು ಮುಂದೆ ಹೋದಂಗ ಹಿಂದ ಆ ಕಸಬರಿಗೆ ಅಥವಾ ಆ ಕಂಟಿ ಅದನ್ನ ಅಳಿಸ್ಕೊಂತ ಬರಬೇಕು. ಇಷ್ಟು ಕೆಟ್ಟ ಪರಿಸ್ಥಿತಿ ದೀನ ದಲಿತರ ಪರಿಸ್ಥಿತಿ. ಪ್ರತಿಫಲ ಏನು? ಆ ಉಚ್ಚ ಕುಲದವರು ಹುಟ್ಟು ಬಿಟ್ಟಿರ್ತಕ್ಕಂಥ ಬಟ್ಟೆಗಳನ್ನ ಇವರು ತಪ್ಪಿಕೊಳ್ಬೇಕು. ಅವರು ಕೊಟ್ಟಿರ್ತಕ್ಕಂಥ ಹಳಸಿದ ಆ ಎಂಜಲು ಆ ಅನ್ನವನ್ನ ಇವರು ಊಟ ಮಾಡಬೇಕು. ಸಾಲಿ ಕಲಿಯುವಂಗಿಲ್ಲ, ಚಲೋ ಮನಿ ಕಟ್ಕೊಳ್ಳುವಂಗಿಲ್ಲ. ಯಾಕ? ಇವರು ಸ್ಥಿತಿವಂತರಾದ್ರ ನಮ್ಮ ಮನೆಯಾಗ ದುಡಿಯವ್ರು ಯಾರು ಅನ್ನೋ ಒಂದು ಕೆಟ್ಟ ವಿಚಾರ. ಇಂಥ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಬಸವಣ್ಣನ ಜನನ ಪೂರ್ವದೊಳಗೆ ಇದ್ದಿರ್ತಕ್ಕಂಥ ಸಂಕಲ್ಪ. ನರಸಿಂಹ ಪೆದ್ದಿ ಅಂತಾನ, ನನ್ನ ಮನೆಯ ಹೊಸ್ತಿಲನ್ನು ತುಳಿದಿರ್ತಕ್ಕಂಥ ಆ ದಲಿತರ ಹುಡುಗನಿಗೆ ಘೋರ ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಆ ಓಣಿಯಲ್ಲಿ ಇರ್ತಕ್ಕಂಥ, ಅಂದ್ರೆ ಆ ಉಚ್ಚ ಕುಲದವರ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಕೂಡಿಸಿ ಒಂದು ಮೀಟಿಂಗ್, ಅಂದ್ರೆ ಒಂದು ಸಮಾಲೋಚನೆಯನ್ನ ಮಾಡ್ತಾರ. ಹೆಂಗ ಮಾಡಬೇಕು, ಅವನಿಗೆ ಎಂಥ ಶಿಕ್ಷೆ ಕೊಡಬೇಕು. ಒಂದು ತೀರ್ಮಾನಕ್ಕೆ ಬಂದ್ರು. ಇನ್ನು ಮುಂದೆ ಯಾವ ದಲಿತನೂ ಕೂಡ ನಮ್ಮ ಮನೆ ಪ್ರವೇಶ ಮಾಡಬಾರ್ದು, ಅಂತ ಶಿಕ್ಷೆ ಕೊಡಬೇಕು. ಅದನ್ನು ನೋಡಿ ಎಲ್ಲರೂ ಗಡಗಡ ಅಂತ ನಡಗಬೇಕು ಅಂತ ತಿಳ್ಕೊಂಡು ಎಂಥ ಶಿಕ್ಷೆ ಪ್ರಕಟಣೆ ಮಾಡ್ತಾರ ಅಂತಂದ್ರ, ಯಾವ ಕಿವಿಯಿಂದ ನಾವು ಹೇಳ್ತಕ್ಕಂಥ ಮಂತ್ರವನ್ನ ಕೇಳಿದಾನೋ ಆ ಹುಡುಗ, ಆತನ ಕಿವಿಯೊಳಗ ಕಾದ ಕಬ್ಬಿಣದ ರಸವನ್ನ ಹಾಕಬೇಕು. ಇದೇ ಶಿಕ್ಷೆ ಅಂತ ತಿಳ್ಕೊಂಡು ತೀರ್ಮಾನ ಮಾಡೇ ಬಿಟ್ರು.
ಹಾಗಾದ್ರೆ ಯಾವ ದಿವಸ ಮಾಡಬೇಕು ಆ ಶಿಕ್ಷೆ? ಮುಂದೆ 3-4 ದಿನಗಳಲ್ಲಿ 1131 ಇಸ್ವಿ ಆನಂದ ನಾಮ ಸಂವತ್ಸರ ವೈಶಾಖ ಶುದ್ಧ ತೃತೀಯ ಬೆಳಗಿನ ಜಾವಕ್ಕ ಅವನ ಕಿವಿಯೊಳಗ ಕಾಲ ಕಬ್ಬಿಣದ ರಸವನ್ನ ಹಾಕಬೇಕು ಅಂತ ತಿಳ್ಕೊಂಡು ಅದು ಪ್ರಕಟಣೆ ಮಾಡಿಬಿಟ್ಟು, ಇತ್ತ ಪಾಪ ಆ ದಲಿತರ ಹುಡುಗ, ಆ ದಲಿತರ ತಂದೆ ತಾಯಿಗಳು, ಬಂಧು ಬಳಗದವರು, ದಲಿತರ ಕೇರಿಯಲ್ಲಿರ್ತಕ್ಕಂಥ ಎಲ್ಲಾ ಜನ ಸಿಕ್ಕ ಅವರ ಪಾದಕ್ಕೆ ಬೀಳ್ತಾರೆ, ಕಾಲಿಗೆ ಬೀಳ್ತಾರೆ. ಯಪ್ಪ, ಇನ್ನು ಮುಂದೆ ಅಂತ ತಪ್ಪು ನಾವು ಮಾಡೋದಿಲ್ಲ. ಕಾದ ಕಬ್ಬಿಣದ ರಸ ಕಿವಿಯೊಳಗ ಹಾಕರ ಯಾವ ತಾನೇ ಉಳಿಯಾಕ ಸಾಧ್ಯ ಅದ? ಅವ ವಿಲಿ ಮಧ್ಯಾಡಿ ಸತ್ತ ಹೋಗ್ತಾನ್ರಿಪ್ಪ, ಅದಕ್ಕೆ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲರೂ ಕೇಳ್ತಾರೆ. ಖರೆ ಅವ್ರ ಮಾತು ಕೇಳೋರು ಯಾರೂ ಕೂಡ ಇಲ್ಲ. ಆ ದಿನ ಬಂದೇ ಬಿಡುತ್ತೆ. ಬೆಳಗಿನ ಜಾವ ಒಂದು ಕಡೆಗೆ ಆ ಕಬ್ಬಿಣವನ್ನ ಕುದಿಸಕತ್ತಾರ. ಕತಕತ ಅಂತ ಕಬ್ಬಿಣ ಕುದಿಯಾಕತ್ತಾರ. ಇತ್ತ ಪಾಪ ಆ ದಲಿತರ ಕುಟುಂಬ ಅದ 8-10 ಕುಟುಂಬ. ಆ ಹುಡುಗನನ್ನ ಕೈಕಾಲು ಕಟ್ಟಿ ಎಳ್ಕೊಂಡು ತಂದು ಒಗದಾರ. ವಿಲಿ ಒದ್ದಾಡಕತ್ತಾನ. ನನ್ ತಪ್ಪಾಯ್ತ್ರಿಪ್ಪ, ಇನ್ನು ಮುಂದನ ಅಂತದ್ದು ಮಾಡುವುದಿಲ್ಲ. ನನ್ನ ಕಿವಿಯೊಳಗ ಕಬ್ಬಿಣದ ರಸ ಹಾಕಕ್ ಹೋಗ್ಬೇಡ್ರಿಪ್ಪ, ನಾ ಸತ್ ಹೋಗ್ತೀನಿ ಅಂತಾನ. ಆದ್ರೂ ಕೂಡ ಕೇಳೋರಿಲ್ಲ. ಕಬ್ಬಿಣದ ರಸ ಕಿವಿಯೊಳಗ ಹಾಕಿದ್ರ ಹೆಂಗ ಇವ ಒದ್ದಾಡ್ತಾನ, ಹೆಂಗ ಸಾಯ್ತಾನ ನೋಡಾಕಂತ ತಿಳ್ಕೊಂಡು ಸಾಕಷ್ಟು ಜನ ಕೂಡ್ಯಾರ. ಆದ್ರ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ ವಿಚಾರ ಮಾಡಕತ್ತಾನ. ಪಾಪ ಈ ಹುಡುಗ ಅಂತೇನು ತಪ್ಪ ಮಾಡ್ಯಾನ. ಕಬ್ಬಿಣದ ರಸ ಇವನ ಕಿವಿಯೊಳಗ ಹಾಕ್ಬೇಕಲ್ಲ. ಶಿವ, ಇದು ಎಂಥ ಅನ್ಯಾಯ ಅಂತ ತಿಳ್ಕೊಂಡು ಮನಸ್ಸಿನೊಳಗ ವಿಚಾರ ಮಾಡಕತ್ತಾನ. ಆದ್ರ ನರಸಿಂಹ ಪೆದ್ದಿ ಮಾತ್ರ ಈ ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ಹಠ ಹಿಡ್ದಾನ. ಸಮಯ ಆತು, ಬೇಗ ಕಬ್ಬಿಣದ ರಸ ಕಿವಿಯೊಳಗ ಹಾಕ್ರಿ ಅಂತ ತಿಳ್ಕೊಂಡು ಯಾವಾಗ ಆ ಸಭೆಯೊಳಗ ಆಜ್ಞೆ ಆತೋ, 4-6 ಮಂದಿ ಆ ಕೇತನನ್ನ ಹಿಂಗ ಹಿಡಿದಾರ ಗಟ್ಟಿಯಾಗಿ. ಕಬ್ಬಿಣದ ರಸ ಹತ್ತಿರ ತಗೊಂಡು ಬಂದಾರ. ಇನ್ನೇನು ಕಿವಿಯೊಳಗ ಹಾಕಬೇಕು ಅನ್ನುವಷ್ಟರಲ್ಲಿ ಒಬ್ಬ ಓಡೋಡಿ ಬಂದು ಮಾದರಸನ ಕಿವಿಯೊಳಗ ಏನೋ ಹೇಳಿದ್ದೇ ತಡ ಮಾದರಸನ ಮುಖ ಹಿಂಗ ಅರಳಿ ಬಿಡುತ್ತೋ. ಇನ್ನೇನು ಕಿವಿಯೊಳಗ ಕಾದ ಕಬ್ಬಿಣದ ರಸ ಹಾಕ್ಬೇಕನ್ನಕತ್ತಿದ್ರು. ಅವರಿಗೆ ಮಾದರಸ ಅಂತನ ಈ ಶಿಕ್ಷೆ ರದ್ದಾಗಲಿ, ಈ ಶಿಕ್ಷೆ ರದ್ದಾಗಲಿ. ನರಸಿಂಹ ಪೆದ್ದಿ ಕೇಳ್ತಾನ, ಯಾಕ ಮಾದರಸ, ಈ ಶಿಕ್ಷೆ ಯಾಕೆ ರದ್ದಾಗಬೇಕು? ಆವಾಗ ಮಾದರಸ ಅಂತನ, ಒಂದು ಸಂತೋಷದ ವಾರ್ತೆಯನ್ನ ಕೇಳಿದ ನಂತರ ಪಾಪ ಒಬ್ಬ ಬಡವನಿಗೆ ಶಿಕ್ಷೆಯನ್ನ ಕೊಡೋದು ಅದು ಅನ್ಯಾಯ ಆಗ್ತದ, ಅದಕ್ಕೆ ಈ ಶಿಕ್ಷೆ ರದ್ದಾಗಲಿ. ಅಂತ ಸಂತೋಷದ ಸುದ್ದಿ ಏನೈತೆ ಮಾದರಸ? ಏನಿಲ್ಲ, ಅಪರೂಪಕ್ಕ ನನಗ ಗಂಡು ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಈಗ ನಮ್ಮ ಆಳು ಬಂದು ಹೇಳ್ಯಾನ. ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಗಂಡು ಮಗು ಅದು. ಯಾವಾಗ ಗಂಡು ಮಗು ಹುಟ್ಟದ ಆ ಸುದ್ದಿ ಕೇಳಿದ್ರೆ ಸಾಕು, ಗೋದಾನ, ಭೂದಾನ, ಸುವರ್ಣದಾನ ಅಂತ ತಿಳ್ಕೊಂಡು ಊರಾಗಿರ್ತಕ್ಕಂಥ ಜನರಿಗೆ ಸಿಹಿಯನ್ನ ಹಂಚಬೇಕು. ಆ ಸಿಹಿಯನ್ನ ಹಂಚತಕ್ಕಂತ ಸಮಯದೊಳಗ ಒಬ್ಬನಿಗೆ ಇಂತಹ ಶಿಕ್ಷೆ ಕೊಡುವುದು ತಪ್ಪಾಗ್ತದ, ಅದಕ್ಕೆ ಈ ಶಿಕ್ಷೆ ರದ್ದಾಗಲಿ ಅಂತ ತಿಳ್ಕೊಂಡು ಯಾವಾಗ ಅಂದ ಶಿಕ್ಷೆ ರದ್ದಾತು, ಅಂದು ಹುಟ್ಟಿರ್ತಕ್ಕಂಥ ಮಗು ಬೇರೆ ಯಾರು ಇರಲಿಲ್ಲ, ಆತನೇ ವಿಶ್ವಗುರು ಬಸವಣ್ಣ. ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನ ಉದ್ಧಾರ ಮಾಡ್ತಾನೆ ಹುಟ್ಟಿದಾತ ಬಸವಣ್ಣ. ಯಾವಾಗ ಮಗು ಹುಟ್ಟ್ಯಾದ ಅಂತ ತಿಳ್ಕೊಂಡು ಸುದ್ದಿ ಗೊತ್ತಾತು ಮಾದರಸನಿಗೆ. ಕುದುರೆಯನ್ನ ಹತ್ತಿ ಎಲ್ಲಿಗೆ ಬಂದ? ಇಂಗಳೇಶ್ವರಕ್ಕೆ ಬಂದ ಮಾದರಸ. ಮನೆಗೆ ಬಂದ, ಹೆಂಡತಿಯ ತವರು ಮನೆಗೆ ಬಂದ. ಗಂಡು ಮಗು ಹುಟ್ಟ್ಯಾದ, ಎಲ್ಲರೂ ಸಂತೋಷದಿಂದ ಇರ್ತಾರಂತ ತಿಳ್ಕೊಂಡಿದ್ದ. ಆದ್ರ ಎಲ್ಲರ ಮುಖಗಳು ಕೂಡ ಬಾಡಿ ಬಿಟ್ಟಾವ. ಕುದುರೆ ಇಳಿದು ಬಂದು ನೋಡ್ತಾನ, ಎಲ್ಲರ ಮುಖಗಳು ಕೂಡ ಬಾಡಿ ಬಿಟ್ಟಾವ. ಮಾತಾಡಿಸ್ತಾರ, ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡೋರು. ಯಾಕ ಅಂತ ತಿಳ್ಕೊಂಡು ಆ ಹೆಂಡತಿ ಇರತಕ್ಕಂತ ಕೋಣೆಗೆ ಬಂದ ಮಾದರಸ. ಪರ್ಸದ ಮೇಲ ಮಲ್ಕೊಂಡಿದ್ದಾಳೆ ಯಾರು? ಮಾದಲಾಂಬಿಕೆ. ಪಕ್ಕದೊಳಗೆ ಗಂಡು ಮಗು ಅದ. ಹೆಂಡತಿಯ ಕಣ್ಣೊಳಗ ನೀರದಾವ. ಸುತ್ತೆಲ್ಲ ಜನ ನಿಂತಾರ. ಯಾಕಂತ ಕೇಳ್ತಾನ ಮಾದರಸ. ಅವಾಗ ಅಲ್ಲಿರ್ತವ್ರಂತಾರ, ಮಾದರಸ ಅಪರೂಪಕ್ಕೆ ಗಂಡು ಮಗು ಹುಟ್ಟ್ಯಾದೇನೋ ಖರೆ, ಆದ್ರ ನೋಡು ಹೆಂಗ ಕಲ್ಲು ಬಿದ್ದಂಗ ಬಿದ್ದ. ಹುಟ್ಟದ ಕೂಡಲೇ ಅಳಲಿಲ್ಲ, ಕಣ್ಣು ತೆರಲಿಲ್ಲ,
ತಾಯಿ ಎದೆ ಹಾಲು ಮುಟ್ಟಲಿಲ್ಲ, ನಿಸ್ತೇಜವಾಗಿ ಬಿದ್ದದು ಅಂತ ತಿಳ್ಕೊಂಡು ಯಾವಾಗ ಮಾದರಸನಿಗೆ ಹೇಳಿದ್ರು, ಆವಾಗ ಆ ವೈದ್ಯರನ್ನ ಕರೆಸ್ರಿ, ಈ ವೈದ್ಯರನ್ನ ಕರೆಸ್ರಿ, ಆ ಜ್ಯೋತಿಷಿಗಳನ್ನ ಕರೆಸ್ರಿ, ಅಂಥ ರಾಯರನ್ನ ಕರೆಸ್ರಿ, ಇಂಥ ರಾಯರನ್ನ ಕರೆಸ್ರಿ ಅಂತ ತಿಳ್ಕೊಂಡು ಏನೆಲ್ಲ ಉಪಚಾರ ಮಾಡಿದ್ರು ಕೂಡ ಮಗು ಕಣ್ಣು ತೆರಿಲಿಲ್ಲ, ತಾಯಿಯ ಎದೆ ಹಾಲನ್ನು ಮುಟ್ಟಲಿಲ್ಲ. ಇದೇ ಸಮಯದೊಳಗೆ ಮನೆಗೆ ಒಬ್ಬ ಶಿವಯೋಗಿ ಬಂದ. ಕಾಲಲ್ಲಿ ಆವುಗೆಯನ್ನ ಮೆಟ್ಟಿಕೊಂಡಿರ್ತಕ್ಕಂಥ ಒಬ್ಬ ಶಿವಯೋಗಿ ನೇರವಾಗಿ ಆ ಮಾದರಸನ ಮನೆಗೆ, ಅಂದ್ರೆ ಆ ಮಾದಲಾಂಬಿಕೆಯ ಮನೆಗೆ ಬಂದ. ನೋಡ್ತಾನ ಮಾದರಸ ಅವರನ್ನ, ಮೈ ತುಂಬ ಕಾವಿ ಬಟ್ಟೆ ಅದಾವ, ನೀಳವಾಗಿರ್ತಕ್ಕಂಥ ಜಡೆ, ಗಡ್ಡ, ಮೀಸೆ, ಕೊರಳೊಳಗ ರುದ್ರಾಕ್ಷಿ ಲಿಂಗ, ಕೈಯಲ್ಲಿ ಕಮಂಡಲ, ಯೋಗದಂಡ, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅನ್ಕೊಂತ ನೇರವಾಗಿ ಆ ಬಸವ ಮಗು ಮಲ್ಕೊಂಡಿರ್ತಕ್ಕಂಥ ಒಂದು ಕೋಣೆಗೆ ಬಂದ ಕೂಡ್ಲೆ ಆ ಮಗುವಿನನ್ನ ನೋಡ್ತಾರ ಯಾರು? ಬಂದಿರತಕ್ಕಂತ ಶಿವಯೋಗಿಗಳು. ಆ ಮಗುವಿನನ್ನ ನೋಡಿದ ತಕ್ಷಣವೇ, ಏನೋ ಬಸವ, ಬಂದೆಯಾ ಬಸವ, ಈ ಲೋಕವನ್ನ ಉದ್ಧಾರ ಮಾಡಕ ಬಂದೆಯೇನೋ ಬಸವ ಅಂತ ತಿಳ್ಕೊಂಡು ಆ ಮಗುವಿನ ಹತ್ತಿರ ಬಂದು ತಮ್ಮ ಜೋಳಿಗೆಯಲ್ಲಿರ್ತಕ್ಕಂಥ ವಿಭೂತಿಯನ್ನ ತೆಗೆದು ಹಣಿಗೆ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಅಂತ 3 ಸಲ ಹಣಿಗೆ ವಿಭೂತಿಯನ್ನು ಧರಿಸ್ತಾರ. ಕೊರಳಾಗಿರ್ತಕ್ಕಂಥ ಆ ಜೋಳಿಗೆಯಲ್ಲಿರ್ತಕ್ಕಂಥ ಒಂದು ರುದ್ರಾಕ್ಷಿಯನ್ನು ಕೂಡ ಕಟ್ತಾರ. ಅಷ್ಟೇ ಅಲ್ಲ, ಜೋಳಿಗೆಯಲ್ಲಿರ್ತಕ್ಕಂಥ ಒಂದು ಲಿಂಗುವನ್ನು ಕೂಡ ಆ ಮಗುವಿನ ಕೊರಳಾಗ ಕಟ್ಟಿ ಆ ಮಗುವಿನ ಮಸ್ತಕದ ಮೇಲೆ ಹಿಂಗ ಹಸ್ತವನ್ನ ಇಟ್ಟು ಒಂದು ಕ್ಷಣ ಕಣ್ಣನ್ನ ಮುಚ್ಚಿ ಓಂ ನಮಃ ಶಿವಾಯ ಎಂದು ತಿಳ್ಕೊಂಡು ಹಿಂಗ ಅಂದಿದ್ದೆ ತಡ ಮಗು ಕಣ್ಣು ತೆರೀತು. ಯಾವಾಗ ಮಗು ಕಣ್ಣು ತೆರೀತು, ತನ್ನ ಎದುರುಗಡೆ ಇರ್ತಕ್ಕಂಥ ಈ ಶಿವಯೋಗಿಯನ್ನ ನೋಡಿದ ಕೂಡಲೇ ಒಂದೀಟ ಮುಗುಳ್ನಗೆ ನಕ್ಕು ಗೊಳ್ಳಂತ ತಿಳ್ಕೊಂಡು ಜೋರಾಗಿ ಚಟ್ಟಂತ ಚೀರಿ ಅಳ್ಳಾಕ ಶುರು ಮಾಡ್ತು. ಸುತ್ತಮುತ್ತ ಇದ್ದವರೆಲ್ಲರೂ ನಗಾಕ ಶುರು ಮಾಡಿಬಿಟ್ರು. ಯಾಕ? ಮಗು ಆರಾಮದ. ಹೌದಲ್ರಿವಾ? ಮಗು ಹುಟ್ಟದ ಕೂಡ್ಲೆ ಅದು ಹತ್ರ ನೀವು ನಗತ್ತೀರಿ, ಹೌದೇನಿಲ್ಲ? ಒಂದ್ ವೇಳೆ ಅಳ್ಳಿಲ್ಲ ಅಂತಂದ್ರೆ ನೀವು ಅಳ್ತೀರಿ. ಯಾಕ? ಮಗು ಹುಟ್ಟದ ಕೂಡಲೇ ಅಳ್ಬೇಕು, ಹತ್ರ ಅದು ಆರೋಗ್ಯ ಐತೆ ಅಂತ ಹೇಳಿ ತಿಳ್ಕೊಂಡು, ಹೌದಲ್ರಿ? ಯಾವಾಗ ಇಲ್ಲಿ ಆ ಬಂದಿರ್ತಕ್ಕಂಥ ಶಿವಯೋಗಿ ವಿಭೂತಿಯನ್ನ ಧರಿಸಿ ರುದ್ರಾಕ್ಷಿಯನ್ನ ಕಟ್ಟಿ ಕೊರಳಲ್ಲಿ ಲಿಂಗ ಧಾರಣೆಯನ್ನ ಮಾಡಿ ಆ ಮಗುವಿನ ಮಸ್ತಕದ ಮೇಲೆ ಹಸ್ತವನ್ನ ಇಟ್ಟು ಓಂ ನಮಃ ಶಿವಾಯ ಎಂದು ತಿಳ್ಕೊಂಡು ಉಪದೇಶ ಮಾಡಿದ್ರು, ಅವಾಗ ಕಣ್ಣು ತೆರಿತು. ಇವರನ್ನು ನೋಡಿ ಸ್ವಲ್ಪ ಕ್ಷಣ ನಕ್ಕು ಹತ್ತು ಬಿಡ್ತು. ಅವಾಗಿದ್ದವರಿಗೆಲ್ಲ ಸಂತೋಷ ಆಯ್ತು. ಯಾವಾಗ ಮಗು ಆರೋಗ್ಯ ಅಂತ ತಿಳ್ಕೊಂಡು ಗೊತ್ತಾತು, ಮಾದರಸ ಶಿವಯೋಗಿಯ ಪಾದಕ್ಕೆ ಬಿದ್ದ, ನಮಸ್ಕಾರ ಮಾಡ್ದ, ಎದ್ದು ಕೈ ಜೋಡಿಸಿ ಅಂತಾನೆ, ಯಪ್ಪ ನಿಮ್ಮ ಪುಣ್ಯದಿಂದ ನನ್ನ ಮಗು ಬದುಕಿತು. ನೀವ್ಯಾರಪ್ಪ ಅಂತ ತಿಳ್ಕೊಂಡು ಮಾದರಸ ಕೇಳಿದ ತಕ್ಷಣವೇ ಆ ಬಂದಿರ್ತಕ್ಕಂಥ ಶಿವಯೋಗಿ ಅಂತಾನ, ಮಾದರಸ ನಾವು ಕಪ್ಪಡಿ ಸಂಗಮದವರು. ಆ ಕೂಡಲ ಸಂಗಮಕ್ಕೆ ಏನಂತಿದ್ರು ಅಂತಂದ್ರೆ ಅವಾಗ ಕಪ್ಪಡಿ ಸಂಗಮ ಅಂತ ಕರೀತಿದ್ರು. ಮಾದರಸ ನಾವು ಕಪ್ಪಡಿ ಸಂಗಮದವರು, ನಮ್ಮ ಹೆಸರು ಸಂಗಮನಾಥ ಗುರುಗಳು ಅಂತ ಕರೀತಾರೆ. ಇವತ್ತು ನಾವು ಇಲ್ಲಿ ಯಾಕೆ ಬಂದೀವಿ ಅಂತಂದ್ರೆ ನಿನ್ನ ಮಗನನ್ನ ನೋಡ್ಬೇಕು ಅಂತ ಬಂದೀವಿ. ಇವ ಒಂದು ರೀತಿಯೊಳಗ ನಿನಗೆ ಹೆಂಗ ಮಗನೋ ನನಗೂ ಕೂಡ ಒಂದು ರೀತಿಯೊಳಗ ಇವನು ಕೂಡ ಮಗನೇ ಆಗ್ಬೇಕು. ಹುಟ್ಟಿದ 12 ದಿವಸಕ್ಕ ಇವನಿಗೆ ಬಸವಣ್ಣ ಅಂತ ನಾಮಕರಣ ಮಾಡಬೇಕು ಮಾದರಸ. ಇನ್ನೂ ಒಂದು ಮಾತು ಏನು ಲಕ್ಷದೊಳಗ ಕೇಳಬೇಕು ಅಂತಂದ್ರೆ, ಲಕ್ಷ ಕೊಟ್ಟು ಲಿಂಗಾರ್ಪಿತವಲ್ಲದ ಯಾವುದೂ ಕೂಡ ಇವನಿಗೆ ಸಮರ್ಪಣೆ ಮಾಡಬಾರದು. ಎದೆ ಹಾಲು ಕುಡಿಸ್ಬೇಕಾದ್ರೂ ಕೂಡ ಆ ಮಗುವಿಗೆ ಸ್ನಾನವನ್ನ ಮಾಡಿಸಿ, ಶುಭ್ರ ಬಟ್ಟೆಯನ್ನ ಧರಿಸಿ, ಹಣೆಗೆ ವಿಭೂತಿಯನ್ನ ಧರಿಸಿ, ಅವನು ಕೊರಳಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನ ಮಾಡಿದ ನಂತರವೇ ಆ ಪದಾರ್ಥ ಆ ಬಸವಣ್ಣನಿಗೆ ನೀವು ಪ್ರಸಾದ ಮಾಡಿಸ್ಬೇಕು, ಈ ಕೂಸಿಗೆ ನೀವು ಪ್ರಸಾದ ಮಾಡಿಸ್ಬೇಕು ಅಂತೇಳಿ ಇನ್ನು ನಾನು ಬರ್ತೀನಿ ಅಂತ ತಿಳ್ಕೊಂಡು ಮನೆಯಿಂದ 4 ಹೆಜ್ಜೆ ಹಿಂಗ ಮುಂದೆ ಹೋಗುವುದೇ ತಡ ಮಾಯವಾಗಿ ಬಿಟ್ರು ಆ ಶಿವಯೋಗಿಗಳು. ಎಲ್ಲರಿಗೂ ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ಮಗು ಎದಿ ಹಾಲು ಕುಡಿಯಕತ್ತದ, ನಗಾಕತ್ತದ, ಎಲ್ಲರಿಗೆ ಆನಂದ 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 ಆತು. ಹುಟ್ಟಿ 12 ದಿವಸ ಆತು. ಇಂಗಳೇಶ್ವರದೊಳಗ ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಈ ಮಗುವಿಗೆ ಬಹಳ ದೊಡ್ಡ ಪ್ರಮಾಣದೊಳಗೆ ವೈಭವದಿಂದ ತೊಟ್ಟಿಲು ಕಾರ್ಯಕ್ರಮ ಮಾಡಬೇಕು, ನಾಮಕರಣ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಸುಮಂಗಲೆಯರು ಕೂಡಿ ತೊಟ್ಟಿಲು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ
ಇವತ್ತು ನಮ್ಮ ಮಾದನ ಹಿಪ್ಪರಿಗೆಯಲ್ಲಿ ನನ್ನ ಅನೇಕ ಜನ ತಾಯಂದಿರು ಅಕ್ಕ ತಂಗಿಯರು ಬಂದಿದ್ದಾರೆ. ಆ ಮಗುವಿಗೆ ಇವತ್ತು ನೋಡ್ರಿ ಎಂಥ ಪುಣ್ಯ ಅಂತಂದ್ರ ಒಂದು ನಿಜವಾಗಿರ್ತಕ್ಕಂತಹ ಮಗುವೇ ಇವತ್ತು ನಮ್ಗೆ ದೊರಕ್ಯಾದ. ಆ ಮಗು ಎಷ್ಟು ಪುಣ್ಯ ಮಾಡ್ಯಾರ, ಅದನ್ನ ಹಡೆದಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ಪುಣ್ಯ ಮಾಡ್ಯಾರ. ಬಸವ ಪುರಾಣದೊಳಗ ಬಸವಣ್ಣನ ತೊಟ್ಟಲದೊಳಗ ಮಲಗಿಕೊಂಡು ಆ ಮಗು ಬಸವ ಬಸವ ಅಂತ ತಿಳ್ಕೊಂಡು ನಾಮಕರಣ ಮಾಡ್ಕೊಳ್ತದ ಅಂತಂದ್ರ ನಿಜವಾಗ್ಲೂ ಕೂಡ ಆ ಮಗು ಧನ್ಯ. ಆ ಮಗುವಿನ ಜನ್ಮ ಧನ್ಯ, ಅದರ ಜೀವನವು ಕೂಡ ಅಷ್ಟೇ ಒಂದು ದಿವ್ಯ, ಅಷ್ಟೇ ಒಂದು ಭವ್ಯ. ಈಗ ನನ್ನ ಎಲ್ಲಾ ತಾಯಂದ್ರು ಕೂಡಿ ಆ ಮಗುವಿಗೆ ತೊಟ್ಟಿಲಲ್ಲಿ ಹಾಕಿ ಬಸವಣ್ಣ ಅಥವಾ ಬಸವರಸ ಅಥವಾ ಬಸವಪ್ರಭು ಬಸವರಾಜ ಅಂತ ತಿಳ್ಕೊಂಡು ನೀವು ನಾಮಕರಣ ಮಾಡ್ಬೇಕು ಅಂತ ಹೇಳಿ ನಾವ್ ಹೇಳ್ತೀವಿ. ಆ ನಾಮಕರಣ ಮಾಡಿದ ಕೂಡ್ಲೇನೆ ಜೋಗುಳ ಹಾಡಿದ ನಂತರ ಏನು ಇಲ್ಲಿ ನನ್ನ ಅಕ್ಕ ತಂಗಿಯರು ಬಂದಿದ್ದಾರೆ, ಅವರಿಗೆ ನೀವು ಉಡಿಯನ್ನ ತುಂಬಬೇಕು. ಅವರಿಗೂ ಕೂಡ ಬಸವಣ್ಣನ ಕೃಪೆ ಆಗ್ಲಿ ಅಂತ ತಿಳ್ಕೊಂಡು, ಆ ಸಂಗಮನಾಥನ ಕೃಪೆ ಆಗ್ಲಿ, ಆ ಖಂಡೇಶನ ಒಂದು ಕೃಪೆ ಆಗ್ಲಿ ಅಂತ ತಿಳ್ಕೊಂಡು ಇನ್ನು ಮುಂದೆ ತಾವು ಆ ತೊಟ್ಟಿಲ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕ್ರಿ. ಬರ್ರಿ ಒಂದಿಷ್ಟು ತಾಯಂದ್ರು ಬರ್ರಿ.